ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठिकी। ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिधि नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे 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 राम 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 हरे हरे। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 3 ಶ್ಲೋಕ 44. ತತ್ರ ಕೀರ್ತಯತೋ ವಿಪ್ರಾ ವಿಪ್ರರ್ಷೇರ್ಭೂರಿ ತೇಜಸಃ ಅಹಂ ಚಾಧ್ಯಗಮಂ ತತ್ರ ನಿವಿಷ್ಟಸ್ತದನುಗ್ರಹಾತ್ ಸೋಹಂ ವಶ್ರಾವಯಿಷ್ಯಾಮಿ ಯಥಾಧೀತಂ ಯಥಾಮತಿ. ಹ್ಮ್ ಓ ಬ್ರಾಹ್ಮಣರೇ, ಶುಕದೇವ ಗೋಸ್ವಾಮಿಯವರು ಭಾಗವತವನ್ನ ಭಾಗವತವನ್ನ ಹೇಳಿದಾಗ, ಪರೀಕ್ಷಿತ ಮಹಾರಾಜನ ಮುಂದೆ ಅವರು ಭಾಗವತವನ್ನು ನಿರೂಪಿಸಿದಾಗ, ನಾನು ಸಂಪೂರ್ಣ ಏಕಾಗ್ರತೆಯೊಂದಿಗೆ ಶ್ರವಣ ಮಾಡಿದೆ. ಸೂತ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಸುಖದೇವ ಗೋಸ್ವಾಮಿ ಅವರು ಭಾಗವತ ಹೇಳಿದಾಗ ಪರೀಕ್ಷಿತ ಮಹಾರಾಜನ ಮುಂದೆ ನಾನು ಸೂತ ಗೋಸ್ವಾಮಿ ಸಂಪೂರ್ಣ ಏಕಾಗ್ರತೆಯೊಂದಿಗೆ ಶ್ರವಣ ಮಾಡಿದೆ. ಮತ್ತು ಹಾಗಾಗಿ ಅವರ ಕೃಪೆಯಿಂದಾಗಿ ನಾನು ಈ ಭಾಗವತವನ್ನ ಬಹಳ ಶ್ರೇಷ್ಠ ತೇಜೋಮಯರಾದ ಋಷಿಗಳಿಂದ ನಾನು ಭಾಗವತವನ್ನ ಕಲ್ತ್ಕೊಂಡೆ. ಈಗ ಅದೇ ಭಾಗವತವನ್ನ ನಾನು ನಿನಗೆ ಹೇಳ್ತೀನಿ. ನಾನು ಹೇಗೆ ಅವರಿಂದ ಶ್ರವಣ ಮಾಡಿ ಕಲ್ತ್ಕೊಂಡ್ನೋ, ಮತ್ತೆ ಹೇಗೆ ನಾನು ಅದನ್ನು ಸಾಕ್ಷಾತ್ಕರಿಸ್ಕೊಂಡಿದ್ದೀನೋ ಅದರ ಪ್ರಕಾರವಾಗಿ ನಾನು ನಿಮಗೆ ಅದೇ ಭಾಗವತವನ್ನ ನಿರೂಪಿಸ್ತೀನಿ. ಇಲ್ಲಿ 3 ಪದಗಳು ಬಹಳ ಮುಖ್ಯ. ನಿವಿಷ್ಟ ಅಂದ್ರೆ ಸಂಪೂರ್ಣ ಏಕಾಗ್ರತೆಯೊಂದಿಗೆ, ಮತ್ತೆ ಇನ್ನೊಂದು ತತ್ ಅನುಗ್ರಹಾತ್, ಅವರ ಅನುಗ್ರಹದಿಂದ, ಯಥಾಧೀತಂ ಯಥಾಮತಿ, ಯಥಾ ಅಧೀತಂ ನಾನು ಏನು ಕಲ್ತ್ಕೊಂಡೆ ಮತ್ತು ಏನನ್ನ ಸಾಕ್ಷಾತ್ಕರಿಸ್ಕೊಂಡೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದ್ರಲ್ಲಿ ಒಂದು ಮುಖ್ಯವಾದದ್ದು ಇದು, ಯಥಾ ಅಧೀತಂ ಯಥಾಮತಿ ಅಂದ್ರೆ ನಮ್ಮ ಸಾಕ್ಷಾತ್ಕಾರಕ್ಕೆ ಎಷ್ಟು ನಾವು ಸಾಕ್ಷಾತ್ಕರಿಸ್ಕೊಂಡಿದೀವೋ ಅಷ್ಟನ್ನೇ ನಾವು ಸಾಮಾನ್ಯವಾಗಿ ಭಾಗವತದಲ್ಲಿ ಅಥವಾ ಆಧ್ಯಾತ್ಮಿಕ ಯಾವುದೇ ಒಂದು ಶಾಸ್ತ್ರವನ್ನ ನಾವು ವಿವರಿಸ್ತಾ ಇರುವಾಗ ನಮ್ಮ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ ನಾವು ವಿವರಿಸ್ಬೇಕು. ನಮ್ಗಿಲ್ಲಿ ಒಂದು ಮಹಾ ಲಾಭ ಅಂದ್ರೆ ಪ್ರಭುಪಾದರ ಸಾಕ್ಷಾತ್ಕಾರಗಳನ್ನ ನಾವು ಓದ್ತಾ ಇದ್ದೀವಿ ಅವರ ಭಾವಾರ್ಥಗಳಲ್ಲಿ, ಮತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ವಿವರಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ಪ್ರಭುಪಾದರು ಶುದ್ಧ ಭಕ್ತರಾದ್ದರಿಂದ ಅವರ ಸಾಕ್ಷಾತ್ಕಾರಗಳು ಪರಿಪೂರ್ಣವಾದವು. ಹಾಗಾಗಿ ನಮಗೆ ಈ ಭಾಗವತವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಾವ ಒಂದು ನ್ಯೂನತೆ ಇರೋದಿಲ್ಲ, ಕೊರತೆ ಇರೋದಿಲ್ಲ. ಯಾಕಂದ್ರೆ ಭಾಗವತವನ್ನ ಹೇಳ್ತಾ ಇರೋರು ತಮ್ಮ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ ಹೇಳ್ಬೇಕು.
ಇವಾಗ ನಾವು ವಿವರಿಸೋ ವಿಷಯವನ್ನು ಕೂಡ ನಮ್ಮ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ, ನಾನು ಇವಾಗ ಇಲ್ಲಿ ಭಾಗವತದ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ನನ್ನ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ ಮಾತಾಡ್ತೀನಿ. ಹ್ಮ್ ಇವಾಗ ನನಗೆ ನನ್ನ ಸಾಕ್ಷಾತ್ಕಾರವನ್ನ ಮೀರಿರುವಂತ ವಿಷಯಗಳನ್ನ ನಾನು ಮಾತಾಡ್ಬಾರ್ದು, ಅಥವಾ ನಾನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲದೆ ಇರೋ ವಿಷಯಗಳನ್ನ ನಾನು ಮಾತಾಡ್ಬಾರ್ದು. ಆ ತರ ವಿಷಯಗಳು ಹೇಳಿದ್ರು ಕೂಡ ನಾನು ಸ್ಪಷ್ಟವಾಗಿ ಹೇಳ್ಬೇಕು, ಇದು ನನ್ನ ಈ ಸಾಧನೆಯನ್ನ ಮೀರಿರುವಂತದ್ದು, ಆದ್ರೂ ಇದು ಅವಶ್ಯಕ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬೇರೆಯವ್ರು ನಮ್ಗಿಂತ ಮುಂದುವರೆದವ್ರು ಇರ್ಬೋದು, ಶ್ರವಣ ಮಾಡ್ತಾ ಇರೋರು, ಅವರ ಲಾಭಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂತಾನು ಹೇಳ್ಬೋದು. ಹ್ಮ್ ಅದೇ ಸಾಮಾನ್ಯವಾಗಿ ನಾವು ನಮ್ಮ ಸಾಕ್ಷಾತ್ಕಾರವನ್ನ ಮೀರಿ ಮಾತಾಡಬಾರ್ದು. ಉದಾಹರಣೆಗೆ ಇವಾಗ ಕೆಲವೊಮ್ಮೆ ಆ ರಾಧಾಕೃಷ್ಣರ ಲೀಲೆಗಳ ನಿರೂಪಣೆ ಬರ್ಬೋದು, ಅಥವಾ ಇನ್ಯಾವುದೋ ವಿಷಯ ಬರ್ಬೋದು, ಅದು ನಮ್ಮನ್ನ ಮೀರಿರೋಂಥವ್ರು, ಮೀರಿರುವಂತಹ ವಿಷಯವಿರ್ಬೋದು. ಅವಾಗ ನಾವು ಅದನ್ನ ಸುಮ್ಮನೆ ತಾತ್ವಿಕವಾಗಿ ಸರಿ ನಾನು ತಾತ್ವಿಕವಾಗಿ ತಿಳ್ಕೊಂಡಿದ್ದೀನಿ, ನಾನು ಹೇಳ್ತೀನಿ ಅಂತ ಮಾಡಬಾರ್ದು. ಅದನ್ನ ಸಾಕ್ಷಾತ್ಕರಿಸ್ಕೊಂಡಿದ್ರೆ ಮಾತ್ರ ನಾವು ಅದನ್ನ ವಿವರಿಸ್ಬೇಕು. ಸಾಕ್ಷಾತ್ಕರಿಸ್ಕೊಂಡಿರೋದು ಅಂದ್ರೆ ಏನರ್ಥ? ಅನುಭವಕ್ಕೆ ಬಂದಿರ್ಬೇಕು, ಅನುಭವಕ್ಕೆ ಬಂದಿರ್ಬೇಕು. ಅಂದ್ರೆ ಸಾಧನ ಭಕ್ತಿ ಅಂದ್ರೆ ನಾವು ಭಕ್ತಿಯ ಜೀವನವನ್ನ ನಡೆಸ್ತಾ ಇದೀವಿ, ಅದರಲ್ಲಿ ಎಷ್ಟೊಂದು ವಿಷಯಗಳನ್ನ ನಾವು ಅನುಭವಿಸ್ತೀವಿ. ಭಗವದ್ಗೀತಾ ಭಾಗವತದಲ್ಲಿ ಹೇಳಿರೋ ವಿಷಯಗಳನ್ನ ನಾವು ಅನುಭವಿಸ್ತೀವಿ, ಆ ಅನುಭವಕ್ಕೆ ಬರುತ್ತೆ. ಉದಾಹರಣೆಗೆ ತಾಂ ಸ್ಥಿತಿ ಕ್ಷಸ್ವ ಭಾರತ. ಹ್ಮ್ ಎಲ್ಲವನ್ನು ಸಹಿಸ್ಕೋಬೇಕು. ಇವಾಗ ನಾವು ನಮ್ಮ ಜೀವನದಲ್ಲಿ ವಿಷಯಗಳನ್ನ ಸಹಿಸ್ಕೊಂಡಿದ್ರೆ ನಾವು ಅವಾಗ ಇನ್ನೊಬ್ರಿಗೆ ಹೇಳ್ಬೋದು, ನೀವು ಸಹಿಸ್ಕೊಳ್ಳಿ. ನಮ್ಗೆ ಹೇಳಕ್ಕೆ ಅಧಿಕಾರ ಸಿಗುತ್ತೆ, ಮತ್ತೆ ನಮ್ಮ ಮಾತಿನಲ್ಲೂ ಒಂದು ಶಕ್ತಿ ಇರುತ್ತೆ ಅವಾಗ. ಯಾಕಂದ್ರೆ ನಾವು ನಮ್ಮ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ ಮಾತಾಡ್ತಾ ಇದೀವಿ. ಇವಾಗ ಯಾರೋ ಅವ್ರ ಜೀವನದಲ್ಲೇ ಅವರು ಸನ್ನಿವೇಶಗಳನ್ನ ಅವರು ಸಹಿಸ್ಕೊಂಡಿಲ್ಲ, ಇನ್ನೊಬ್ರಿಗೆ ಹೇಳಿದ್ರೆ ನೀವು ಸಹಿಸ್ಕೊಳ್ಳಿ ಅಂದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ, ಯಾರಿಗೂ ಉಪಯೋಗ ಆಗಲ್ಲ ಅಂತಹ ಪ್ರಚಾರ. ಇದು ಒಂದು ಬಹಳ ಮುಖ್ಯವಾದದ್ದು, ಯಥಾಧೀತಂ ಯಥಾಮತಿ. ಹ್ಮ್ ಹ್ಮ್ ಆಮೇಲೆ ಸಂಪೂರ್ಣ ಏಕಾಗ್ರತೆಯೊಂದಿಗೆ ನಿವಿಷ್ಟ. ಭಾಗವತವನ್ನ ನಾವು ಏಕಾಗ್ರತೆಯೊಂದಿಗೆ ಶ್ರವಣ ಮಾಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಹ್ಮ್ ಏಕಾಗ್ರತೆಯೊಂದಿಗೆ ಶ್ರವಣ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಇಲ್ಲಿ ಪ್ರಭುಪಾದ ಬರ್ತಾರೆ, ಹಾಗಾಗಿ ಅಂದ್ರೆ ನಾವು ಯಾವಾಗ ಏಕಾಗ್ರತೆಯಿಂದ ಶ್ರವಣ ಮಾಡಕ್ ಪ್ರಯತ್ನ ಮಾಡ್ತೀವೋ ಆ ಒಂದು ಶ್ರಮದಿಂದಾಗಿ ಯಾರು ನಮಗೆ ಭಾಗವತವನ್ನ ಹೇಳ್ಕೊಡ್ತಾ ಇದ್ದಾರೋ ಅವರು ಕೃಪೆಯನ್ನ ತೋರ್ತಾರೆ ನಮ್ಮ ಮೇಲೆ. ಪ್ರಭುಪಾದರ ಕೃಪೆಯನ್ನ ತೋರ್ತಾರೆ. ನಾವು ಇಲ್ಲಿ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾ ಇದೀವಿ ಅರ್ಥ ಮಾಡ್ಕೊಳಕ್ಕೆ, ಅವಾಗ ಪ್ರಭುಪಾದರ ಕೃಪೆಯನ್ನ ತೋರ್ತಾರೆ. ಅವರ ಕೃಪೆಯಿಂದ ನಾವು ಭಾಗವತವನ್ನ ಅರ್ಥ ಮಾಡ್ಕೋಬಹುದು. ಅದಕ್ಕೆ ಇಲ್ಲಿ ಸೂತ ಗೋಸ್ವಾಮಿಗಳು ಹೇಳ್ತಾ ಇದಾರೆ, ಆ ಮಹಾ ತೇಜೋಮಯ ಋಷಿಗಳಿಂದ ಅವರ ಕೃಪೆಯನ್ನ ನಾನು ಭಾಗವತವನ್ನ ಕಲ್ತ್ಕೊಂಡು, ಇವಾಗ ನಾನು ಏನ್ ಕಲ್ತ್ಕೊಂಡಿದ್ದೀನೋ ಅದನ್ನ ನನ್ನ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ ನಾನು ನಿಮ್ಗೆ ಕಲಿಸ್ತೀನಿ ಅಥವಾ ನಿಮ್ಗೆ ಹೇಳ್ತೀನಿ. ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಇದು ಬಹಳ ಮುಖ್ಯವಾದ ಒಂದು ವಾಕ್ಯ ಬರೀತಾ ಇದ್ದಾರೆ. ಒಬ್ಬ ವ್ಯಕ್ತಿ ಶುಕದೇವ ಗೋಸ್ವಾಮಿ ಅವರಂತಹ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರುವಂತಹ ಶ್ರೇಷ್ಠ ಆತ್ಮದಿಂದ, ಶ್ರೇಷ್ಠ ಜೀವಿಯಿಂದ ಭಾಗವತವನ್ನ ಶ್ರವಣ ಮಾಡಿದ್ರೆ ಅವರು ಭಾಗವತದ ಪ್ರತಿಯೊಂದು ಪುಟದಲ್ಲೂ ಕೂಡ ಭಗವಾನ್ ಶ್ರೀಕೃಷ್ಣನ ಉಪಸ್ಥಿತಿಯನ್ನ ನೇರವಾಗಿ ಅನುಭವಿಸ್ತಾರೆ ಅಥವಾ ನೇರವಾಗಿ ನೋಡ್ತಾರೆ ಅಥವಾ ಅವರ ಅನುಭವಕ್ಕೆ ಬರುತ್ತೆ. ಯಾಕಂದ್ರೆ ಪ್ರತಿಯೊಂದು ಶ್ಲೋಕವೂ ಕೂಡ ಭಾಗವತದಲ್ಲಿ ಕೃಷ್ಣನಿಗೆ ಸಂಬಂಧಿತವಾದದ್ದು. ಅರೆ ಕೃಷ್ಣನಿಗೆ ಸಂಬಂಧಿತವಾದದ್ದು ಅನ್ನೋದು ನಮ್ಗೆ ಹೇಗೆ ಗೊತ್ತಾಗತ್ತೆ? ಯಾರು ಈ ಶ್ಲೋಕಗಳನ್ನ ಸಾಕ್ಷಾತ್ಕರಿಸ್ಕೊಂಡಿದ್ದಾರೋ ಅವರಿಂದ ಶ್ರವಣ ಮಾಡಿದಾಗ. ಶುಕದೇವ ಗೋಸ್ವಾಮಿ ಅವರಂತಹ ಶ್ರೇಷ್ಠ ಭಕ್ತರಿಂದ ನಾವು ಶ್ರವಣ ಮಾಡ್ತಾ ಇದೀವಿ, ಪ್ರಭುಪಾದರಿಂದ. ಹಾಗಾಗಿ ನಮಗೆ ಪ್ರತಿಯೊಂದು ಶ್ಲೋಕದಲ್ಲೂ ಕೃಷ್ಣ ಕಾಣಿಸ್ತಾನೆ. ನೀವು ಭಾಗವತದ ಪುಸ್ತಕವನ್ನ ತೆಗೆದು ಯಾವುದೇ ಪುಟಕ್ಕೆ ನೀವು ತೆಗಿರಿ ಪುಟವನ್ನ, ಆ ಪುಟದಲ್ಲಿ ನಿಮ್ಗೆ ಕೃಷ್ಣ ಸಿಕ್ಕೇ ಸಿಗ್ತಾನೆ. ಆದ್ರೆ ಒಬ್ಬ ಮೋಸಗಾರ, ವೃತ್ತಿಪರ ಪ್ರಚಾರಕ ಅಥವಾ ಭಾಷಕಾರನಿಂದ ಭಾಗವತವನ್ನ ಹೇಳುವಂತವರಿಂದ ನಾವು
ಇಂತಹ ಸಾಕ್ಷಾತ್ಕಾರವನ್ನ ಪಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಅವರ ಉದ್ದೇಶ ಹಣ ಸಂಪಾದನೆ ಮಾಡೋದು. ಭಾಗವತವನ್ನ ಹೇಳಿ ಹಣ ಸಂಪಾದನೆ ಮಾಡೋದು, ಮತ್ತು ಅದನ್ನ ತಮ್ಮ ಇಲ್ಲಿ ಪ್ರಭುಪಾದರು ನೇರವಾಗಿ ಬರೀತಾರೆ, ಲೈಂಗಿಕ ಆ, ಕಾರ್ಯಗಳಲ್ಲಿ ಅದನ್ನ ಉಪಯೋಗಿಸ್ಕೋತಾರೆ. ಅಂದ್ರೆ ಒಬ್ರೊಬ್ರು ಮನೆ ಕುಟುಂಬ ಅಂತ ಹಣವನ್ನ ಉಪಯೋಗಿಸ್ತಾರೆ, ಇನ್ಯಾರೋ ಮಾಡಬಾರ್ದ ಕೆಲಸಕ್ಕೆ ಉಪಯೋಗಿಸ್ತಾರೆ. ಹಾಗಾಗಿ ಅಂತವರಿಂದ ಶ್ರವಣ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಯಾರು ಭಾಗವತವನ್ನ ಆ ಇದ್ರಲ್ಲಿ ನೋಡಿ, ಮುಖ್ಯವಾದದ್ದು ಇದು. ಯಾರು ಲೈಂಗಿಕ ಜೀವನದಲ್ಲಿ ತೊಡಗಿದಾರೋ ಅಂತವರಿಂದ ಭಾಗವತವನ್ನ ಶ್ರವಣ ಮಾಡಬಾರ್ದಂತೆ. ಹ್ಮ್ ಇದು ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಲೈಂಗಿಕ ಜೀವನದಲ್ಲಿ ಯಾರು ತೊಡಗಕ್ಕೆ ಸಾಧ್ಯ, ಯಾರು ಗೃಹಸ್ಥಾಶ್ರಮದಲ್ಲಿ ಇದ್ದಾರೋ ಅವರು ತೊಡಗಕ್ಕೆ ಸಾಧ್ಯ. ಅದು ಕೂಡ ಕೇವಲ ಮಕ್ಕಳನ್ನ ಹುಟ್ಟಿಸೋ ಉದ್ದೇಶದಿಂದ ಪತಿ ಪತ್ನಿ ಜೊತೆಗೆ ಬಂದ್ರೆ ಅದು ತಪ್ಪಲ್ಲ. ಅದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ, ನಾನೇ ಆ ಕಾಮ ಅಂತ. ಹಾಗಾಗಿ ಮಕ್ಕಳನ್ನ ಹುಟ್ಟಿಸೋ ಉದ್ದೇಶದಿಂದ ಮಾತ್ರ ಪತಿ ಪತ್ನಿಯರು ಒಟ್ಟಿಗೆ ಬರೋದು ದೋಷ ಅಲ್ಲ. ಅಂತಹ ಗೃಹಸ್ಥರಿಂದನೂ ಶ್ರವಣ ಮಾಡ್ಬೋದು. ಇಲ್ಲ, ಅಂತಹ ಮಕ್ಕಳನ್ನ ಹುಟ್ಟಿಸೋ ಯಾವ ಉದ್ದೇಶ ಇಲ್ಲ ಅಂದ್ರೆ ಪತಿ ಪತ್ನಿ ಸಂಪರ್ಕ ಮಾಡಬಾರ್ದು. ಅಂತಹ ವೈಷ್ಣವರಿಂದ ನಾವು ಭಾಗವತವನ್ನ ಶ್ರವಣ ಮಾಡಬೇಕು. ಇಲ್ಲಿ ಬೇರೆ ಬೇರೆ ಗುಣಮಟ್ಟದ ವೈಷ್ಣವರು ಇರ್ತಾರೆ. ಇವಾಗ ಪ್ರಭುಪಾದರು ನಮಗೆ ಎಲ್ಲಕ್ಕಿಂತ ಶ್ರೇಷ್ಠ ವೈಷ್ಣವರು. ಅವ್ರಿಲ್ಲಿ ಹೇಳ್ತಾ ಇರೋದನ್ನ ನಾವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ. ಇವಾಗ ಬೇರೆಯವರಿಂದಾನು ನಾವು ಆಮ್, ಆ, ಬೇರೆ ವೈಷ್ಣವರಿಂದಾನು ನಾವು ಶ್ರವಣ ಮಾಡಿದ್ರೆ ಅವ್ರಿಗೂ ಕೂಡ ಈ ಅರ್ಹತೆ ಇರಬೇಕು. ಹ್ಮ್ ಅವರು ಇಂದ್ರಿಯ ಭೋಗಕ್ಕೋಸ್ಕರ ಲೈಂಗಿಕ ಜೀವನದಲ್ಲಿ ತೊಡಗುವಂತವ್ರು ಇದ್ರೆ ಅವರಿಂದ ಶ್ರವಣ ಮಾಡಬಾರ್ದು. ಪ್ರಭುಪಾದರು ಬರಿತಾ ಇದ್ದಾರೆ, ಇದು ಭಾಗವತವನ್ನ ಕಲಿಯೋ ರಹಸ್ಯ. ಇಂಥವ್ರಿಂದ ಶ್ರವಣ ಮಾಡೋದು ಭಾಗವತ ಕಲಿಯೋ ರಹಸ್ಯ. ಅದಕ್ಕೆ ವೃತ್ತಿಪರ ಇವಾಗ ಯಾರೋ ಭಾಗವತ ಸಪ್ತಾಹ ಅಂತ ಮಾಡ್ತಾರೆ ಸುಮ್ನೆ ಹಣ ಸಂಪಾದನೆ ಮಾಡಕ್ಕೆ. ಅವರ ಜೀವನ ಸಾಮಾನ್ಯವಾದ ಒಂದು ಭೌತಿಕ ಜೀವನ. ಅಂಥವರಿಂದ ನಾವು ಶ್ರವಣ ಮಾಡಬಾರ್ದು. ಮತ್ತೆ ಕೆಲವರು ಭಾಗವತವನ್ನ ತಮಗೆ ಬೇಕಾದ ರೀತಿಯಲ್ಲಿ ಅದಕ್ಕೆ ಅರ್ಥ ವಿವರಣೆ ಕೊಡ್ತಾರೆ. ಯಾಕೆ? ನನಗೆ ನನ್ನ ಬಳಿ ಪಾಂಡಿತ್ಯ ಇದೆ, ನನಗೆ ಸಂಸ್ಕೃತ ಗೊತ್ತಿದೆ, ಅಂಥವ್ರಿಂದನೂ ಶ್ರವಣ ಮಾಡಬಾರ್ದು. ಯಾಕಂದ್ರೆ ಸಂಸ್ಕೃತದಲ್ಲಿ ಪ್ರತಿಯೊಂದು ಪದಕ್ಕೂ ಕೂಡ ಸಾಕಷ್ಟು ಆ ಅರ್ಥಗಳು ಬರ್ಬೋದು. ಅರೆ ನಿಜವಾಗಿಯೂ ಆ ಒಂದು ಶ್ಲೋಕದ ಅರ್ಥ ಏನು ಅಂತ ಯಾರಿಗೆ ಗೊತ್ತಾಗತ್ತೆ? ಯಾರು ಆ ವಾಕ್ಯವನ್ನ ಶ್ಲೋಕವನ್ನ ಹೇಳ್ತಾ ಇದಾರೋ ಅವರನ್ನ ತಿಳ್ಕೊಂಡಿರೋರಿಂದ ಗೊತ್ತಾಗತ್ತಷ್ಟು. ಇವಾಗ ಇಡೀ ಭಾಗವತ ಭಗವಂತನ ಸಂದೇಶ. ಹಾಗಾಗಿ ಯಾರು ಭಗವಂತನನ್ನು ತಿಳ್ಕೊಂಡಿದ್ದಾರೆ, ಭಗವಂತನ ಭಕ್ತರು. ಭಗವಂತನ ಭಕ್ತರಿಗೆ ಮಾತ್ರ ಅರ್ಥ ಆಗೋದು ಕೃಷ್ಣ ಈ ಪದವನ್ನು ಉಪಯೋಗಿಸಿ ಇಲ್ಲಿ ಏನು ನಮಗೆ ಕಲಿಸ್ತಾ ಇದ್ದಾನೆ. ಹಾಗಾಗಿ ಕೃಷ್ಣನ ಭಾಗವತದ ಪ್ರತಿಯೊಂದು ಪುಟದಲ್ಲೂ ನೋಡ್ಬೇಕು ಅಂದ್ರೆ ನಾವು ಶುಕದೇವ ಗೋಸ್ವಾಮಿಯವರ ಪ್ರತಿನಿಧಿಯಿಂದ ಮಾತ್ರ ಭಾಗವತವನ್ನ ಕಲಿಬೇಕು. ಅದೇ ಪ್ರಕ್ರಿಯೆ, ಇದಕ್ಕೆ ಬೇರೆ ಪರ್ಯಾಯ ಮಾರ್ಗ ಇಲ್ಲ. ಸೂತ ಗೋಸ್ವಾಮಿಗಳು ಶುಕದೇವ ಗೋಸ್ವಾಮಿಯವರ ಅಧಿಕೃತ ಪ್ರತಿನಿಧಿ. ಯಾಕಂದ್ರೆ ಅವರು ಆ ಮಹಾಬ್ರಾಹ್ಮಣರಿಂದನೇ ಅದನ್ನ ಶ್ರವಣ ಮಾಡಿದ್ರು. ಮತ್ತೆ ಶುಕದೇವ ಗೋಸ್ವಾಮಿ ಅವರು ತಮ್ಮ ತಂದೆ ವ್ಯಾಸದೇವರಿಂದ ಶ್ರವಣ ಮಾಡಿದ ಪ್ರಕಾರವೇ ಅವರು ಕಲಿಸಿದ್ದಾರೆ. ಹಾಗಾಗಿ ಇದು ಅಧಿಕೃತ ಪರಂಪರೆ. ಮತ್ತೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ, ಸುಮ್ಮನೆ ಶ್ರವಣ ಮಾಡೋದು ಸಾಲದು. ಶ್ರವಣ ಮಾಡಿ ಆ ಒಂದು ವಿಷಯವನ್ನ ನಾವು ಸಂಪೂರ್ಣ ಏಕಾಗ್ರತೆಯೊಂದಿಗೆ ನಮ್ಮ ಜೀವನದಲ್ಲಿ ಅದನ್ನ ಅನುಭವಿಸ್ಬೇಕು, ಅಂದ್ರೆ ಸಾಕ್ಷಾತ್ಕರಿಸ್ಕೋಬೇಕು. ಇದು ಭಗವದ್ಗೀತಾ ಭಾಗವತ ಎರಡಕ್ಕೂ ಅನ್ವಯವಾಗತ್ತೆ. ಭಗವದ್ಗೀತೆನೂ ಅಷ್ಟೇ, ಏನು ಕಥೆ ಪುಸ್ತಕ ಅಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟಿರೋ ವಿಷಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದಾಗ ಅನುಭವ ಬರುತ್ತೆ, ವಿಜ್ಞಾನ ಹಾಗೆ ಅದು ಪರಿವರ್ತಿತವಾಗತ್ತೆ. ಅದೇ ರೀತಿ ಭಾಗವತ. ಈ ನಿವಿಷ್ಟ ಅಂದ್ರೆ ಆ ಏಕಾಗ್ರತೆ ಎಷ್ಟು ಆಳವಾದ ಏಕಾಗ್ರತೆ ಅಂದ್ರೆ ಇಲ್ಲಿ ಪ್ರಭುಪಾದರು ಬರೀತಾ ಇದಾರೆ, ಅವರು ಭಾಗವತದ ರಸವನ್ನ ತಮ್ಮ ಕಿವಿಗಳ ಮೂಲಕ ಕುಡಿದ್ರು ಅಂತ. ಅಷ್ಟು ಅಂದ್ರೆ ಮನಸ್ಸಿನೆಲ್ಲೋ ಅಲ್ಲೂ ಹೋಗ್ತಾ ಇಲ್ಲ, ಅದು ಭಾಗವತ ರಸಮಾಲಯಂ, ರಸವನ್ನ ಕಿವಿಗಳ ಮೂಲಕ ಕುಡಿದಿದ್ದು. ಭಾಗವತವನ್ನು ಸ್ವೀಕಾರ ಮಾಡೋ ನಿಜವಾದ ಪ್ರಕ್ರಿಯೆ ಇದು.
ನಿಜವಾದ ವ್ಯಕ್ತಿಯಿಂದ ಅಥವಾ ಸೂಕ್ತವಾದ ವ್ಯಕ್ತಿಯಿಂದ ಸಂಪೂರ್ಣ ಏಕಾಗ್ರತೆಯೊಂದಿಗೆ ನಾವು ಶ್ರವಣ ಮಾಡಬೇಕು. ಆಗ ಮಾತ್ರ ಪ್ರತಿಯೊಂದು ಪುಟದಲ್ಲೂ ಕೃಷ್ಣನ ಉಪಸ್ಥಿತಿಯನ್ನ ನಾವು ಅನುಭವಿಸಕ್ ಸಾಧ್ಯ. ಭಾಗವತವನ್ನ ಅರ್ಥ ಮಾಡ್ಕೊಳ್ಳೋ ರಹಸ್ಯ ಇದು. ಮತ್ತೆ ಇವಾಗ ಯಾರು ಸಂಪೂರ್ಣ ಏಕಾಗ್ರತೆಯೊಂದಿಗೆ ಶ್ರವಣ ಮಾಡಕ್ ಸಾಧ್ಯ? ಇದು ಅದ್ಭುತವಾದ ವಾಕ್ಯಗಳು ಪ್ರಭುಪಾದರು ಬರೆದಿದ್ದಾರೆ ಇಲ್ಲಿ. ಯಾರ ಮನಸ್ಸು ಪರಿಶುದ್ಧವಾಗಿಲ್ವೋ ಅವರು ಸಂಪೂರ್ಣ ಏಕಾಗ್ರತೆಯಿಂದ ಶ್ರವಣ ಮಾಡಕ್ಕಾಗಲ್ಲ. ಇದು ನೋಡಿ, ಇದು ಇವಾಗ ಕನೆಕ್ಷನ್ ಮಾಡ್ತಾ ಇದಾರೆ ಪ್ರಭುಪಾದರು ಬೇರೆ ಬೇರೆ ವಿಷಯಗಳನ್ನು. ಫಸ್ಟ್ ಕನೆಕ್ಷನ್ ಏನು ಅಂತ ಹೇಳ್ತೀನಿ, ಆಮೇಲೆ ಇದನ್ನು ವಿವರಿಸ್ತೀನಿ. ಮೊದ್ಲು ಹೇಳ್ತಾ ಇದಾರೆ, ಯಾರ ಮನಸ್ಸು ಪರಿಶುದ್ಧವಾಗಿಲ್ವೋ ಅವರು ಸಂಪೂರ್ಣ ಏಕಾಗ್ರತೆಯೊಂದಿಗೆ ಶ್ರವಣ ಮಾಡಕ್ಕಾಗಲ್ಲ. ಯಾರ ಮನಸ್ಸು ಪರಿಶುದ್ಧವಾಗಿರಲ್ಲ, ಯಾರ ಕೃತ್ಯಗಳು ಕೆಲಸಗಳು ಪರಿಶುದ್ಧವಾಗಿಲ್ವೋ ಅವರ ಮನಸ್ಸು ಪರಿಶುದ್ಧವಾಗಿರೋದಿಲ್ಲ. ಯಾರ ಕಾರ್ಯಗಳು ಪರಿಶುದ್ಧವಾಗಿರೋದಿಲ್ಲ, ಯಾರ ಆಹಾರ ನಿದ್ರ ಭಯ ಮೈಥುನ ಪರಿಶುದ್ಧವಾಗಿಲ್ವೋ ಅವರ ಕಾರ್ಯಗಳು ಪರಿಶುದ್ಧವಾಗಿರೋದಿಲ್ಲ. ನೋಡಿ ಇಲ್ಲಿ ಮೊದಲು ನಮ್ಮ ಕಾರ್ಯಗಳು ಅಂದ್ರೆ ಪರಿಶುದ್ಧವಾಗಿರ್ಬೇಕು. ಕಾರ್ಯಗಳು ಪರಿಶುದ್ಧವಾಗಿರೋದಕ್ಕೆ ನಮ್ಮ ಆಹಾರ ನಿದ್ರಾ ಭಯ ಮೈಥುನ ಕಾರ್ಯಗಳು ಪರಿಶುದ್ಧವಾಗಿರ್ಬೇಕು. ಕಾರ್ಯಗಳು ಪರಿಶುದ್ಧ ಅಂದ್ರೆ ಈ 4 ವಿಷಯಗಳು ಪರಿಶುದ್ಧವಾಗಿರ್ಬೇಕು. ಆಹಾರ ಪರಿಶುದ್ಧವಾಗಿರೋದಂದ್ರೆ ಏನು? ಸತ್ವಗುಣದ ಆಹಾರ ಕನಿಷ್ಠ ಪಕ್ಷ, ಶ್ರೇಷ್ಠ ಮಟ್ಟದಲ್ಲಿ ಪ್ರಸಾದ. ರಜೋಗುಣ ತಮೋಗುಣದ ಆಹಾರ ಪರಿಶುದ್ಧವಲ್ಲ. ಹಾಗಾಗಿ ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿ, ತುಂಬಾ ಖಾರ, ಹಳಸೋಗಿರೋದು ಅಥವಾ ದೇವರಿಗೆ ಅರ್ಪಣೆ ಮಾಡಿಲ್ದೇ ಇದ್ದು 3 ಗಂಟೆಗಳಿಗಿಂತ ಹೆಚ್ಚು ಸಮಯ ಮುಂಚೆ ಅಡುಗೆ ಮಾಡಿರುವಂತ ಆಹಾರ, ಇದೆಲ್ಲ ರಜೋಗುಣ ತಮೋಗುಣದ ಆಹಾರ. ಸತ್ವಗುಣದ ಆಹಾರವನ್ನ ನಾವು ಅಡಿಗೆಯನ್ನ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನ ತಿಂದ್ರೆ ಅದು ಸಂಪೂರ್ಣವಾಗಿ ಪರಿಶುದ್ಧವಾಗಿರುವಂತಹ ಆಹಾರ. ನಿದ್ರೆಯಲ್ಲೂ ಪರಿಶುದ್ಧತೆ ಇರಬೇಕು. ನಿದ್ರೆಯಲ್ಲಿ ಪರಿಶುದ್ಧತೆ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ನಿದ್ದೆ ಮಾಡಬೇಕು. ಅತಿಯಾಗಿ ನಿದ್ದೆ ಮಾಡಿದ್ರೆ ತಮೋಗುಣ, ಕಡಿಮೆ ನಿದ್ದೆ ಮಾಡೋದು ರಜೋಗುಣ. ದೇಹಕ್ಕೆ ಎಷ್ಟು ಆರಾಮವನ್ನ ಕೊಡಬೇಕು ಅಷ್ಟು ನಿದ್ದೆ ಮಾಡಬೇಕು, ಅದು ಪರಿಶುದ್ಧವಾದ ನಿದ್ದೆ. ಮತ್ತೆ ಭಯ ಮೈಥುನ, ಭಯವೂ ಅಷ್ಟೇ. ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದು ಕೂಡ ಭಗವಂತನ ಮೇಲೆ ಅವಲಂಬಿತರಾಗಿ ನಾವು ಆ ಕಾರ್ಯಗಳನ್ನು ಮಾಡಬೇಕು. ಮತ್ತೆ ಮಕ್ಕಳನ್ನು ಹುಟ್ಟಿಸೋದು ಕೂಡ ನಾನು ಆಗ್ಲೇ ಹೇಳ್ದಂಗೆ ಆ ಪತಿ ಪತ್ನಿ ಒಂದಾಗೋದಕ್ಕೆ ಕಾರಣ ಕೇವಲ ಮಕ್ಕಳನ್ನ ಉತ್ಪತ್ತಿ ಮಾಡೋದು. ಅದು ಸಂಸ್ಕಾರಗಳ ಮೂಲಕ, ಗರ್ಭಾಧಾನ ಸಂಸ್ಕಾರದ ಮೂಲಕ ಮಗುವನ್ನ ಪಡೆಯುವ ಒಂದು ಪ್ರಕ್ರಿಯೆ. ಈ ರೀತಿಯಲ್ಲಿ ನಾವು ತೊಡಗಿದ್ರೆ ಇದು ಆಹಾರ ನಿದ್ರೆ ಭಯ ಮೈಥುನ ಶುದ್ಧವಾಗಿದ್ದು. ಹಾಗಾಗಿ ನಮ್ಮ ಕಾರ್ಯಗಳು ಶುದ್ಧವಾಗತ್ವೆ, ಬೇರೆ ಕಾರ್ಯಗಳು ಶುದ್ಧವಾಗತ್ವೆ. ಯಾರ ಕೆಲಸ ಕಾರ್ಯಗಳು ಶುದ್ಧವಾಗಿರುತ್ತೋ ಅವರ ಮನಸ್ಸು ಪರಿಶುದ್ಧವಾಗಿರತ್ತೆ. ಆಹಾರ ಪರಿಶುದ್ಧವಾಗಿಲ್ಲದೆ ಇದ್ರೆ ಮನಸ್ಸು ಕಲುಷಿತವಾಗೋಗುತ್ತೆ. ಅಥವಾ ಈ 4 ಆಹಾರ ನಿದ್ರೆ ಭಯ ಮೈಥುನ ಪರಿಶುದ್ಧವಾಗಿಲ್ಲದೆ ಇದ್ರೆ ಮನಸ್ಸು ಕಲುಷಿತವಾಗೋಗುತ್ತೆ. ಮನಸ್ಸು ಕಲುಷಿತವಾಗಿದ್ರೆ ಭಾಗವತವನ್ನ ನಾವು ಏಕಾಗ್ರತೆಯೊಂದಿಗೆ ಶ್ರವಣ ಮಾಡಕ್ಕಾಗಲ್ಲ. ಅಂದ್ರೆ ಇಲ್ಲಿ ಕೇಳ್ತಾ ಇದೀವಿ, ತಕ್ಷಣ ಮನಸ್ಸು ಇಲ್ಲಿಗೆ ಹೊಟ್ಟೋಗ್ಬಿಡುತ್ತೆ. ಅಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇದೀವಿ, ಹಿಂದೆ ಮ್ಯೂಟ್ ಹಾಕಿದೆ, ಮ್ಯೂಟ್ ಇದೆ, ಸೊ ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇದೀವಿ, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲ್ವಲ್ಲ. ಅಂದ್ರೆ ಮನಸ್ಸು ಪರಿಶುದ್ಧವಾಗಿಲ್ಲ. ಮನಸ್ಸಿನಲ್ಲಿ ಬೇರೆ ಬೇರೆ ವಿಷಯಗಳಿವೆ, ಬೇರೆ ಬೇರೆ ವಿಷಯಗಳು ಮುಖ್ಯ ಅಂತ ನಾವು ಪರಿಗಣಿಸ್ತಾ ಇದೀವಿ. ಕೃಷ್ಣನನ್ನ ಭಾಗವತದ ಪುಟಗಳಲ್ಲಿ ಕೃಷ್ಣನ ಉಪಸ್ಥಿತಿಯನ್ನ ಗ್ರಹಿಸೋದು ಬದಲು ನಾವು ಭೌತಿಕ ವಿಷಯಗಳು ಹೆಚ್ಚು ಪ್ರಮುಖ ಅಂತ ಅನ್ಕೊಂಡು ನಾವು ಅದರ ಬಗ್ಗೆ ಕಾಳಜಿ ತೋರ್ತಾ ಇದೀವಿ. ಇದೆಲ್ಲ ಕಲುಷಿತ ಮನಸ್ಸಿನ ಪ್ರಭಾವ. ಮನಸ್ಸು ಕಲುಷಿತವಾಗಿದ್ರೆ ಶ್ರವಣ ಕಲುಷಿತವಾಗಿರುತ್ತೆ ಅಥವಾ ಏಕಾಗ್ರತೆಯೊಂದಿಗೆ ಇರೋದಿಲ್ಲ. ಮನಸ್ಸು ಪರಿಶುದ್ಧವಾಗ್ಬೇಕಂದ್ರೆ ಆಹಾರ ನಿದ್ರೆ ಭಯ ಮೈಥುನಗಳು ಪರಿಶುದ್ಧವಾಗ್ಬೇಕು. ಅದಕ್ಕೋಸ್ಕರ ಭಕ್ತರು ಕೇವಲ ಪ್ರಸಾದವನ್ನ ಮಾತ್ರ ಸೇವನೆ ಮಾಡ್ತಾರೆ. ಅರೆ ಪ್ರಭುಪಾದರು ಹೇಳ್ತಾರೆ, ಸರಿ ಇದೆಲ್ಲ ಆಗಲ್ವಾ, ಸರಿ ಪರವಾಗಿಲ್ಲ, ಹೇಗೋ ಏನೋ ಒಬ್ಬ ವ್ಯಕ್ತಿ ಸರಿಯಾದ ವ್ಯಕ್ತಿಯಿಂದ ಸಂಪೂರ್ಣ ಏಕಾಗ್ರತೆಯೊಂದಿಗೆ ಹೇಗೋ ಏನೋ ಶ್ರವಣ ಮಾಡಿದ್ರು. ಹೇಗೋ ಏನೋ ಅಂದ್ರೆ
ಅವರ ಕೆಲಸ ಕಾರ್ಯಗಳು ಪರಿಶುದ್ಧವಾಗಿಲ್ಲ, ಮನಸ್ಸು ಪರಿಶುದ್ಧವಾಗಿಲ್ಲ, ಆದ್ರೂ ಹೇಗೋ ಏನೋ ಸಂಪೂರ್ಣ ಏಕಾಗ್ರತೆಯೊಂದಿಗೆ ಸರಿಯಾದ ವ್ಯಕ್ತಿಯಿಂದ ಶ್ರವಣ ಮಾಡಿದ್ರೆ ಖಂಡಿತವಾಗಿಯೂ ಅವರು ಕೃಷ್ಣನ ಭಾಗವತದ ಪುಟಗಳಲ್ಲಿ ಅನುಭವಿಸ್ತಾರೆ, ನೋಡ್ತಾರೆ. ಸೊ ಹಾಗಾಗಿ ಮುಖ್ಯವಾದ ವಿಷಯ ಈ ಏಕಾಗ್ರತೆ. ಸತ್ವಗುಣದ ಜೀವನವನ್ನ ನಡೆಸ್ತಾ ಇದ್ರೆ ಆಟೋಮೆಟಿಕ್ ಆಗಿ ಮನಸ್ಸು ಪರಿಶುದ್ಧವಾಗಿ ಹೋಗುತ್ತೆ, ಏಕಾಗ್ರತೆ ನಮಗೆ ಸಿಕ್ಬಿಡುತ್ತೆ. ಆದ್ರೆ ನಮ್ಮ ಜೀವನ ಸಾತ್ವಿಕವಾಗಿ ಇಲ್ಲದೆ ಹೋದ್ರೂ ಕೂಡ ಕೊನೆ ಪಕ್ಷ ಭಾಗವತ ಶ್ರವಣ ಮಾಡ್ತಿರುವಾಗ ಆದ್ರೂ ನಾವು ಹೇಗಾದ್ರೂ ಮಾಡಿ ಏಕಾಗ್ರತೆಯೊಂದಿಗೆ ಶ್ರವಣ ಮಾಡಿದ್ರೆ ಅದರಿಂದಲೇ ನಾವು ಸತ್ವಗುಣಕ್ಕೂ ಬಂದ್ಬಿಡ್ತೀವಿ, ಸತ್ವಗುಣವನ್ನು ಮೀರ್ಬಿಡ್ತೀವಿ. ಓಕೆ, ಸೊ ಇದರೊಂದಿಗೆ ಮೊದಲನೇ ಸ್ಕಂದದ 3ನೇ ಅಧ್ಯಾಯ ಮುಕ್ತಾಯವಾಯಿತು. ಇವಾಗ 4ನೇ ಅಧ್ಯಾಯ. ಇವಾಗ ಒಂದು ಬಹಳ ಸೊಗಸಾದ ವಿಷಯವನ್ನ ನಾವು ಶ್ರವಣ ಮಾಡ್ತೀವಿ, ನಾರದರ ಬಗ್ಗೆ, ನಾರದರ ಜೀವನ. ಇದನ್ನ ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದ್ರೆ, ಭಕ್ತಿಯಲ್ಲಿ ನಾವು ಹೇಗೆ ಪ್ರಗತಿ ಸಾಧಿಸ್ಬೋದು ಅನ್ನೋದಕ್ಕೆ ನಾರದರ ಜೀವನವನ್ನ ಉದಾಹರಣೆಗೆ ಕೊಡ್ತಾ ಇದ್ದಾರೆ. ಬಹಳ ಅದ್ಭುತವಾದ ವಿಷಯ, ಬಹಳ ನಮಗೆ ಪ್ರೇರಣೆಯನ್ನ ನೀಡುತ್ತೆ ಈ ಅಧ್ಯಾಯಗಳು. ಓಕೆ, ಸೊ ಇದನ್ನ ಶ್ರವಣ ಮಾಡೋಣ. ಅಧ್ಯಾಯ 4 ಶ್ಲೋಕ 1. ವ್ಯಾಸ ಉವಾಚ ಇತಿ ಬ್ರುವಾಣಂ ಸಂಸ್ತೂಯ ಮುನೀನಾಂ ದೀರ್ಘಸತ್ರಿಣಾಂ ವೃದ್ಧ ಕುಲಪತಿ ಸೂತಂ ಬಹ್ಪೃಚ್ಛ ಶೌನಕೋ ಬ್ರವೀತ್. ವ್ಯಾಸದೇವರು ಹೇಳ್ತಾರೆ, ಸೂತ ಗೋಸ್ವಾಮಿ ಅವರು ಹೇಳಿದ್ದ ಮಾತುಗಳನ್ನ ಕೇಳಿ ಶೌನಕ ಮುನಿ ಅಲ್ಲಿ ನೆರೆದಿದ್ದಂತ ಎಲ್ಲ ಋಷಿ ಮುನಿಗಳಲ್ಲಿ ಎಲ್ಲರಿಗಿಂತ ವಯಸ್ಸಾದವರು ಮತ್ತೆ ಎಲ್ಲರಿಗಿಂತ ಜಾಸ್ತಿ ಜ್ಞಾನವನ್ನು ಹೊಂದಿದ್ದಂಥವ್ರು ಅವರು ಸೂತ ಗೋಸ್ವಾಮಿಯವರನ್ನ ಅಭಿನಂದಿಸಿ ಅವರನ್ನ ಹೀಗೆ ಸಂಬೋಧಿಸ್ತಾರೆ. ಸೊ ಇಲ್ಲಿ ಪ್ರಭುಪಾದರು ಬರೀತಾರೆ, ಒಂದು ಸಭೆಯಲ್ಲಿ ಮಾತಾಡೋ ಅಧಿಕಾರ ಯಾರಿಗಿದೆ? ಅವರ ಯೋಗ್ಯತೆ ಏನಿರಬೇಕು? ಅವರು ಆ ಸಭೆಯ ನಾಯಕರಾಗಿರ್ಬೇಕು, ಮತ್ತೆ ಹಿರಿಯ ವಯಸ್ಸಿನವರಾಗಿರ್ಬೇಕು, ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿರಬೇಕು. ನಾಯಕರಾಗಿರ್ಬೇಕು, ಹಿರಿಯ ವಯಸ್ಸಿನವರಾಗಿರ್ಬೇಕು, ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿರಬೇಕು. ಶೌನಕ ಮುನಿಗಳಿಗೆ ಈ ಎಲ್ಲ ಅರ್ಹತೆಗಳಿದ್ದಿದ್ರಿಂದ ಅವರು ಋಷಿ ಮುನಿಗಳ ಪರವಾಗಿ ಸೂತ ಗೋಸ್ವಾಮಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಯಾಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ? ಯಾಕಂದ್ರೆ ಸೂತ ಗೋಸ್ವಾಮಿ ಅವರು ಈಗ ನಾನು ಶುಕದೇವ ಗೋಸ್ವಾಮಿ ಅವರಿಂದ ಶ್ರವಣ ಮಾಡಿ ಸಾಕ್ಷಾತ್ಕರಿಸಿಕೊಂಡಿರೋ ಪ್ರಕಾರವಾಗಿ ನಾನು ಶ್ರೀಮದ್ ಭಾಗವತವನ್ನ ನಿಮಗೆ ನಿರೂಪಿಸ್ತೀನಿ ಅಂತ ಹೇಳಿದ್ದಕ್ಕೆ ಆನಂದದಿಂದ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಎಂತಹ ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದೀರಿ ಅಂತ. ಇವಾಗ ಈ ಸಾಕ್ಷಾತ್ಕಾರ ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚು ವಿವರಣೆಯನ್ನ ಕೊಡ್ತಾರೆ ಪ್ರಭುಪಾದರು. ಒಬ್ಬ ವ್ಯಕ್ತಿ ತಮ್ಮ ಪೂರ್ವದ ಆಚಾರ್ಯರನ್ನ ಮೀರಿ ಮಾತಾಡಕ್ಕೆ ಪ್ರಯತ್ನ ಮಾಡಬಾರ್ದು. ನನಗೆ ಅವ್ರಿಗಿಂತ ಜಾಸ್ತಿ ಗೊತ್ತು ಅಂತ ಹೇಳೋದಕ್ಕೆ, ತೋರ್ಸೋದಕ್ಕೆ ಪ್ರಯತ್ನ ಮಾಡಬಾರ್ದು. ಮೊಟ್ಟ ಮೊದಲಿಗೆ ಪೂರ್ವದ ಆಚಾರ್ಯರ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು. ಮತ್ತೆ ಯಾರು ಶ್ರವಣ ಮಾಡ್ತಾ ಇದಾರೋ ಅವರಿಗೆ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಅವರು ವಿಷಯವನ್ನ ಪ್ರಸ್ತುತ ಪಡಿಸ್ಬೋದು, ಅದು ಅವರ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ. ಇವಾಗ ಒಬ್ರೊಬ್ರು ಪ್ರಚಾರಕರು ಒಂದೊಂದು ರೀತಿಯಲ್ಲಿ ವಿವರಿಸ್ತಾರೆ ವಿಷಯವನ್ನ, ಅದು ಅವರ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ ವಿವರಿಸ್ತಾರೆ. ಆದ್ರೆ ಪ್ರಭುಪಾದರ ಭಾವಾರ್ಥವನ್ನ ಬಿಟ್ಟು ನಾವು ನೇರವಾಗಿ ಪೂರ್ವದ ಆಚಾರ್ಯರ ಭಾವಾರ್ಥಗಳನ್ನ ಓದ್ತಾ ಇಲ್ಲ. ಮೊದಲು ಪ್ರಭುಪಾದರ ಭಾವಾರ್ಥಗಳು, ಪ್ರಭುಪಾದರ ಭಾವಾರ್ಥವನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಆಮೇಲೆ ನಾವು ಪ್ರಭುಪಾದರ ಭಾವಾರ್ಥಗಳನ್ನ ಸಾಕಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಾಕ್ಷಾತ್ಕಾರವನ್ನ ಪಡ್ಕೊಂಡಾದ್ಮೇಲೆ ನಾವು ಪೂರ್ವದ ಆಚಾರ್ಯರ ಭಾಷ್ಯಗಳನ್ನ ಅಧ್ಯಯನ ಮಾಡ್ಬೋದು. ಮತ್ತೆ ಸಾಕ್ಷಾತ್ಕಾರ ಅಂದ್ರೆ ಜನರ ಯಾರು ಶ್ರವಣ ಮಾಡ್ತಾ ಇದಾರೋ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ವಿಷಯವನ್ನ ಪ್ರಸ್ತುತಪಡಿಸೋದು. ಆದ್ರೆ ಇದ್ರ ಅರ್ಥ ಮೂಲ ವಿಷಯವನ್ನ ಬದಲಾಯಿಸೋದಲ್ಲ. ಮೂಲ ವಿಷಯ ಹಾಗೇ ಇರಬೇಕು,
ಆದ್ರೆ ವಿವರಿಸೋ ಒಂದು ದಾಟಿ ಉದಾಹರಣೆಗಳು ಅದು ಬೇರೆ ಬೇರೆ ಪ್ರಚಾರಕರು ಬೇರೆ ಬೇರೆ ರೀತಿ ಪ್ರಸ್ತುತಪಡಿಸ್ಬೋದು. ಆದ್ರೆ ಮೂಲ ವಿಷಯವನ್ನ ಬದಲಾಯಿಸಬಾರ್ದು. ಮತ್ತೆ ನಮ್ಗೆ ಏನೋ ಒಂದೇನೋ ನಮ್ಗೆ ನಮ್ದೇ ಒಂದು ಅರ್ಥವನ್ನ ಅದರಿಂದ ನಾವು ತಗೋಬಾರ್ದು, ತೆಗಿಬಾರ್ದು. ಅಂದ್ರೆ ಆಚಾರ್ಯರು ಏನ್ ಹೇಳಿದ್ದಾರೋ ಅದನ್ನೇ ನಾವು ಸ್ವೀಕಾರ ಮಾಡ್ಬೇಕು. ಓ ಇಲ್ಲ ಇಲ್ಲ, ನನಗೆ ಸಂಸ್ಕೃತ ಗೊತ್ತು, ಈ ಪದದ ಅರ್ಥ ಹೀಗೂ ಇರ್ಬೋದು, ಇಲ್ಲ. ಹಾಗಾಗಿ ಏನೋ ಒಂದು ವಿಚಿತ್ರವಾದ ಅರ್ಥವನ್ನ ಕೊಡೋದಲ್ಲ, ಪೂರ್ವ ಆಚಾರ್ಯರು ಏನು ವಿವರಿಸಿದ್ದಾರೋ ಅದನ್ನ ಹಾಗೆ ನಾವು ಪ್ರಸ್ತುತಪಡಿಸ್ಬೇಕು. ಆದ್ರೆ ಹೇಳೋ ರೀತಿ ಆ ಶ್ರವಣ ಮಾಡ್ತಾ ಇರೋವರಿಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನ ಪ್ರಸ್ತುತಪಡಿಸ್ಬೋದು. ಇದು ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಅಂದ್ರೆ ಇವಾಗ ಪ್ರಭುಪಾದರು ಹೇಳಿರೋ ಉದಾಹರಣೆಗಳನ್ನೇ ನಾವು ಕೊಡ್ಬೇಕು ಅಂತಲ್ಲ. ಪ್ರಭುಪಾದರು ಉದಾಹರಣೆಗಳನ್ನ ಹೇಗೆ ಆರಿಸ್ಕೊಂಡಿರ್ತಾರೆ, ಅವ್ರು ಯಾರ ಮುಂದೆ ಪ್ರವಚನವನ್ನ ಕೊಡ್ತಾ ಇದಾರೋ ಅವರಿಗೆ ಅನುಗುಣವಾಗಿ. ಅದೇ ರೀತಿ ಪ್ರತಿ ಒಬ್ಬ ಪ್ರಚಾರಕನು ಕೂಡ ತನ್ನ ಅವನಿಂದ ಯಾರು ಶ್ರವಣ ಮಾಡ್ತಾ ಇದಾರೋ ಅವರಿಗೆ ಅನುಗುಣವಾಗಿ ಉದಾಹರಣೆಗಳನ್ನ ಕೊಡ್ಬೋದು. ನೀವು ಕೇಳ್ಬೋದು, ಇದು ಹೆಂಗೆ ಗೊತ್ತಾಗತ್ತೆ ನಮ್ಗೆ? ಹೇಗೆ ಅಂದ್ರೆ ನಮಗೆ ಪ್ರಶ್ನೆಗಳನ್ನ ಹೇಳಿದಾಗ ಪ್ರಶ್ನೆಗಳನ್ನ ಕೇಳ್ತಾರಲ್ಲ ಅದರ ಮೇಲೆ, ಅಥವಾ ನೇರವಾಗಿ ನಮಗೆ ಅವರ ಸಂಪರ್ಕ ಇದ್ರೆ, ಮುಖಾಮುಖಿ ಪ್ರವಚನ ಆಗ್ತಾ ಇದ್ರೆ ನಮಗೆ ಒಂದು ಗೊತ್ತಿರುತ್ತೆ ಒಬ್ರೊಬ್ರು ಯಾವ ರೀತಿ ಏನು ಎತ್ತ ಅಂತ. ಸೊ ಈ ರೀತಿ ನಮಗೆ ಒಂದು ಅಂದಾಜು ಬರುತ್ತೆ, ಓ ಈ ಶ್ರವಣ ಮಾಡ್ತಾ ಇರೋರಿಗೆ ಈ ವಿಷಯಗಳು ಬಹಳ ಮುಖ್ಯ ಅಂತ. ಅದರ ಪ್ರಕಾರವಾಗಿ ನಾವು ಅದನ್ನು ವಿವರಿಸ್ಬೋದು. ಇದು ಸಾಕ್ಷಾತ್ಕಾರ. ಶೌನಕ ಋಷಿಗಳಿಗೆ ಅವರು ಆ ಸಭೆಯಲ್ಲಿ ನಾಯಕರಾಗಿದ್ರು. ಮತ್ತೆ ಅವರಿಗೆ ಸೂತ ಗೋಸ್ವಾಮಿ ಅವರ ಒಂದು ಮೌಲ್ಯ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು? ಸೂತ ಗೋಸ್ವಾಮಿ ಅವರು ಹಿಂದಿನ ಶ್ಲೋಕದಲ್ಲಿ ಯಥಾದೀತಂ ಯಥಾಮತಿ ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಬಹಳ ಸಂತೋಷ ಆಯ್ತು. ಅಂದ್ರೆ ಅವರು ತಮ್ಮ ಆಚಾರ್ಯರನ್ನ ಮೀರಿ ಮಾತಾಡಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ಅವ್ರು ಹೇಳಿರೋದನ್ನೇ ಕಲ್ತಿದ್ದು ಅದನ್ನ ಸಾಕ್ಷಾತ್ಕರಿಸ್ಕೊಂಡಿದ್ದಾರೋ ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾ ಇದಾರೆ ಅನ್ಬಿಟ್ಟು ಬಹಳ ಆನಂದವಾಗೋಯ್ತು ಅವ್ರಿಗೆ. ಹಾಗಾಗಿ ಅವರು ಅಭಿನಂದಿಸ್ತಾರೆ. ಯಾರು ಮೂಲ ಆಚಾರ್ಯರನ್ನ ಪ್ರತಿನಿಧಿಸಕ್ ಇಷ್ಟಪಡಲ್ವ ಅಂತವ್ರಿಂದ ಶ್ರವಣ ಮಾಡಬಾರ್ದು. ಇವಾಗ ಇಸ್ಕಾನ್ ಅಲ್ಲಿ ನಮ್ಮ ಮೂಲ ಆಚಾರ್ಯರು ಶ್ರೀಲ ಪ್ರಭುಪಾದರ ವಿರುದ್ಧ ಅಥವಾ ಪ್ರಭುಪಾದರನ್ನ ಮೀರಿ ಮಾತಾಡೋರಿಂದ ನಾವು ಶ್ರವಣ ಮಾಡಬಾರ್ದು. ಅಥವಾ ಪ್ರಭುಪಾದರ ತಪ್ಪು, ಇವತ್ತಿನ ಕಾಲದಲ್ಲಿ ಇದೊಂದು ಹೊಸ ಫ್ಯಾಷನ್ ಶುರು ಆಗಿದೆ ಇಸ್ಕಾನ್ ಅಲ್ಲಿ. ಪ್ರಭುಪಾದರ ತಪ್ಪು ಅಂತ ನೇರವಾಗಿ ಹೇಳಲ್ಲ, ಪರೋಕ್ಷವಾಗಿ ಹೇಳ್ತಾರೆ. ಅಂಥವ್ರಿಂದನೂ ಶ್ರವಣ ಮಾಡಬಾರ್ದು. ಹಾಗಾಗಿ ಇಲ್ಲಿ ಶ್ರೋತೃಗಳು ಮತ್ತೆ ಪ್ರಚಾರಕರು ಇಬ್ಬರೂ ಕೂಡ ಸೂಕ್ತವಾದ ಯೋಗ್ಯತೆ ಇತ್ತು. ಮತ್ತೆ ಈ ಸನ್ನಿವೇಶದಲ್ಲಿ ಭಾಗವತವನ್ನ 2ನೇ ಸತಿ ನಿರೂಪಿಸಲಾಗ್ತಾ ಇತ್ತು. ಇದು ಭಾಗವತವನ್ನ ಶ್ರವಣ ಮಾಡೋದಕ್ಕೆ ಇರೋ ಒಂದು ಮಾನದಂಡ. ಆಗ ಯಾವ ಕಷ್ಟವಿಲ್ಲದೆ ಅದರ ನಿಜವಾದ ಉದ್ದೇಶ ಈಡೇರುತ್ತೆ. ನಿಜವಾದ ಉದ್ದೇಶ ಏನು? ಸದ್ಯೋ ಹೃದಯವರುದ್ಯತೆ ಕೃತಿಭಿ, ಕೃಷ್ಣ ನಮ್ಮ ಹೃದಯವನ್ನ ಪ್ರವೇಶ ಮಾಡ್ತಾನೆ, ಕೃಷ್ಣ ಪ್ರೇಮ. ಇಂತಹ ಒಂದು ವಾತಾವರಣ ಸೃಷ್ಟಿ ಆಗದೆ ಹೋದ್ರೆ ಭಾಗವತ ಸುಮ್ಮನೆ ಸಮಯ ವ್ಯರ್ಥತೆ ಆಗೋಗುತ್ತಷ್ಟೆ. ಹಾಗಾಗಿ ಯಾರಂದ್ರೆ ಅವರಿಂದ ನಾವು ಭಾಗವತವನ್ನು ಶ್ರವಣ ಮಾಡಬಾರ್ದು. ಅಧಿಕೃತ ಪರಂಪರೆ, ಮೂಲ ಆಚಾರ್ಯರನ್ನ ಪ್ರತಿನಿಧಿಸ್ತಾ ಇರೋರು, ತಮ್ಮ ಸಾಕಷ್ಟು ವಿಷಯಗಳನ್ನ ಸಾಕ್ಷಾತ್ಕರಿಸ್ಕೊಂಡಿರೋರಂತಹ ವೈಷ್ಣವರಿಂದ ನಾವು ಶ್ರವಣ ಮಾಡಬೇಕು. ಆವಾಗ ನಮಗೆ ಅದರ ನಿಜವಾದ ಒಂದು ಫಲ ಸಿಗುತ್ತೆ. ಕೃಷ್ಣ ಪ್ರೇಮ ನಮಗೆ ಲಭ್ಯವಾಗುತ್ತೆ. ಶ್ಲೋಕ 2. ಶೌನಕವಾಚ ಸೂತ ಮಹಾಭಾಗ ವದನೋ ವದತಾಂಬರ ಕಥಾಂ ಭಾಗವತೀಂ ಪುಣ್ಯಾಂ ಯದಾಹ ಭಗವಾನ್ ಚುಕಃ. ಸೂತ ಮಹಾಭಾಗ್ಯವಂತರು. ಸೂತ 2 ಸತಿ ಹೇಳ್ತಾ ಇದ್ದಾರೆ ಸೂತ ಗೋಸ್ವಾಮಿ ಅವರ ಹೆಸರನ್ನ, ಬಹಳ ಉಲ್ಲಾಸದಲ್ಲಿ, ಆನಂದದಲ್ಲಿ. ನೀವು ಬಹಳ ಭಾಗ್ಯವಂತರು. ಮತ್ತೆ ಯಾರು ವದತಾಂ ಅಂದ್ರೆ ಯಾರು ಮಾತಾಡುವಂಥವ್ರು, ಅಂದ್ರೆ ಪ್ರವಚನ ಮಾಡುವಂಥವ್ರಲ್ಲಿ ನೀವು ಬಹಳ ಗೌರವಾನ್ವಿತರು. ಹಾಗಾಗಿ ಶುಕದೇವ ಗೋಸ್ವಾಮಿ ಅವರು
ಆ ಮಹಾ ಪ್ರಬಲ ಋಷಿಗಳಾದ ಶುಕದೇವ ಗೋಸ್ವಾಮಿಯವರು ಹೇಳಿದ್ದ ಭಾಗವತವನ್ನ ನೀವು ಈ ಪುಣ್ಯ ಸಂದೇಶವನ್ನ ನಮಗೆ ನಿರೂಪಿಸಿ. ಹ್ಮ್ ಪ್ರಭುಪಾದರು ಬರ್ತಾರೆ, ಸೂತ ಗೋಸ್ವಾಮಿಯವರನ್ನ ಶೌನಕ ಋಷಿಯಲ್ಲಿ 2 ಸತಿ ಸಂಬೋಧಿಸ್ತಾರೆ, ಸೂತ ಸೂತ ಅಂತ, ಬಹಳ ಆನಂದದಿಂದ. ಯಾಕಂದ್ರೆ ಅವರು ಈ ಸುಖದೇವ ಗೋಸ್ವಾಮಿ ಅವರು ಹೇಳಿದ ಭಾಗವತವನ್ನ ಶ್ರವಣ ಮಾಡಕ್ಕೆ ಬಹಳ ಉತ್ಸಾಹದಿಂದ ಇದ್ರು. ಸೊ ಈ ಉತ್ಸಾಹ ಬಹಳ ಮುಖ್ಯ ಶ್ರೋತೃಗಳಿಗೆ. ಹ್ಮ್ ಅವರು ಯಾವುದೋ ಒಬ್ಬ ಮೋಸಗಾರನಿಂದ ಶ್ರವಣ ಮಾಡಕ್ಕೆ ಅವರು ಆಸಕ್ತರಾಗಿರ್ಲಿಲ್ಲ. ತಮ್ಗೆ ಇಷ್ಟ ಬಂದಂಗೆ ವ್ಯಾಖ್ಯಾನಿಸುವಂತ ವ್ಯಕ್ತಿಯಿಂದ ಶ್ರವಣ ಮಾಡಕ್ಕೆ ಆಸಕ್ತಿ ಇರಲಿಲ್ಲ ಅವ್ರಿಗೆ. ಸಾಮಾನ್ಯವಾಗಿ ಭಾಗವತವನ್ನ ಹೇಳೋರು ವೃತ್ತಿಪರ ಹ್ಮ್ ಆ, ಪ್ರಚಾರಕರು ಅಥವಾ ಭಾಷಾಕಾರರು, ಅಥವಾ ಇದೊಂದು ಮುಖ್ಯವಾದದ್ದು, ನಿರಾಕಾರವಾದಿಗಳು ಕೂಡ ಭಾಗವತದ ಬಗ್ಗೆ ಮಾತಾಡ್ತಾರೆ. ಇವಾಗ ನಿರಾಕಾರವಾದಿಗಳಂದ್ರೆ ಏನು? ಅವ್ರ ಪ್ರಕಾರ ಭಗವಂತನಿಗೆ ರೂಪನೇ ಇಲ್ಲ, ಆದ್ರೆ ಭಾಗವತದಲ್ಲಿ ಎಲ್ಲ ಭಗವಂತನ ರೂಪಗಳ ವರ್ಣನೆ, ಭಗವಂತನ ರೂಪಗಳು, ಬೇರೆ ಬೇರೆ ಅವತಾರಗಳು, ಅವರ ಬೇರೆ ಬೇರೆ ಚಟುವಟಿಕೆಗಳು. ಮತ್ತೆ ಇವರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾರೆ? ಇವ್ರು ನಂಬದೇ ಇಲ್ಲ ಭಗವಂತನಿಗೆ ರೂಪ ಇದೆ ಅಂತ. ಆದ್ರೆ ಅವರು ರೂಪ ನಿರಾಕಾರ 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 ಅಂತ ಅವರು ಒಂಥರ ತಮ್ಮ ಮಾರ್ಗದಲ್ಲಿ ಮುಂದುವರಿಯಕ್ಕೆ ಆಗದೆ ಕೊನೆಗೆ ಭಾಗವತ ಅಧ್ಯಯನಕ್ಕೆ ಬರ್ತಾರೆ. ಇದು ಭಾಗವತ ಅಧ್ಯಯನ ಏನು? ಭಗವಂತನ ತಾತ್ಕಾಲಿಕ ರೂಪದ ಬಗ್ಗೆ ನಾವು ಸ್ವಲ್ಪ ಶ್ರವಣ ಮಾಡ್ತೀವಿ, ಅದರಿಂದ ನಾವು ಪ್ರಗತಿಯನ್ನು ಸಾಧಿಸ್ತೀವಿ ಅಂತ. ಅದೇ ನಿಜವಾಗ್ಲೂ ಏನಾಗ್ತಾ ಇದೆ, ಅವರು ಭಕ್ತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಭಾಗವತವನ್ನು ಓದೋದ್ರಿಂದ ಭಕ್ತಿ ಕಾರ್ಯ ಮಾಡಿ, ಹಾಗಾಗಿ ಅವರು ಸ್ವಲ್ಪ ಪ್ರಗತಿಯನ್ನು ಸಾಧಿಸ್ತಾರೆ. ಆದ್ರೆ ಇವರ ಮಾತುಗಳು ನಿಮಗೆ ಗೊತ್ತಾಗಲ್ಲ. ಯಾರಿಗೆ ಅನುಭವ ಇಲ್ವೋ, ತಾತ್ವಿಕ ವಿಷಯಗಳ ಅನುಭವ ಇಲ್ವೋ, ನಮಗೆ ಗೊತ್ತಾಗೋದಿಲ್ಲ. ಒಂದ್ಸತಿ ಏನಾಯ್ತು, ಯಾರನ್ನೋ ಹೀಗೆ ಭೇಟಿ ಮಾಡ್ತಾ ಇದ್ದೆ ನಾನು, ಭಕ್ತಿ ಭಾಗವತ ಇದೆಲ್ಲ ಹೇಳ್ತಾ ಇದ್ದಾಗ ಅವರು ಹೌದು 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 ಭಾಗವತ ಭಾಗವತ ಪಾಪ, ಹಾ ನಿಮ್ಗೆ ಜ್ಞಾನದ ಮಾರ್ಗದಲ್ಲಿ ಇಲ್ವಲ್ಲ ನೀವು, ಹಾಗಾಗಿ ಭಕ್ತಿ ಮಾಡ್ಬೇಕು, ಇದೆಲ್ಲ ಶ್ರವಣ ಮಾಡ್ಬೇಕು ಅಂದ್ರೆ ಅಂದ್ರೆ ಏನು ಅವ್ರ ಪ್ರಕಾರ ಜ್ಞಾನದ ಮಾರ್ಗ ಭಕ್ತಿ ಮಾರ್ಗಕ್ಕಿಂತ ಶ್ರೇಷ್ಠ, ಭಾಗವತ ಎಲ್ಲ ಸುಮ್ಮನೆ ತಾತ್ಕಾಲಿಕವಾದದ್ದು, ಅನುಪಯುಕ್ತವಾದದ್ದು ಅನ್ನೋ ರೀತಿಯಲ್ಲಿ ಬಹಳ ಮೃದುವಾಗಿ ಹೇಳಿದ್ರು. ಯಾರಿಗೆ ನಿಜವಾದ ತಾತ್ವಿಕ ವಿಷಯ ಗೊತ್ತಿಲ್ಲ ಇರೋರು, ಓಹೋ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು, ಎಷ್ಟು ನಯನಾಜೂಕಿಂದ ಮಾತಾಡಿದ್ರು. ಆದ್ರೆ ಅವರು ಅಪರಾಧವನ್ನ ಮಾಡಿದ್ರು. ಭಾಗವತವನ್ನ ಅಲ್ಲಗಳೆದ್ರೆ ಅದು ಅಪರಾಧ. ಮತ್ತೆ ಅಂತವರು ಕೆಲವೊಮ್ಮೆ ಏನ್ ಮಾಡ್ತಾರೆ, ತಮಗೆ ಬೇಕಾಗಿರೋ ರೀತಿಯಲ್ಲಿ ಭಾಗವತ ಶ್ಲೋಕಗಳ ಅರ್ಥವನ್ನ ತಿರ್ಚ್ಬಿಡ್ತಾರೆ. ನಮ್ಗೆ ಹೆಂಗ್ ಗೊತ್ತಾಗತ್ತೆ? ನಾವ್ ಅನ್ಕೋತೀವಿ ಯಾರು ಏನ್ ಹೇಳ್ತಾ ಇದಾರೋ ಎಲ್ಲ ಸರಿ ಅಂತ. ಹ್ಮ್ ಹ್ಮ್ ಮತ್ತೆ ನಿರಾಕಾರವಾದಿಗಳೆಲ್ಲ ವೃತ್ತಿಪರ ಭಾಷಾಕಾರರು ಏನ್ ಮಾಡ್ತಾರೆ, ನೇರವಾಗಿ 10ನೇ ಸ್ಕಂದ ಕೊಟ್ಟೋಗ್ಬಿಡ್ತಾರೆ. ಕೃಷ್ಣನ ರಾಸಲೀಲೆಯ ಬಗ್ಗೆ ವರ್ಣಿಸಕ್ ಶುರು ಮಾಡ್ತಾರೆ. ಆದ್ರೆ ಪ್ರಭುಪಾದರು ಮುಂಚೆನೆ ಹೇಳ್ಬಿಟ್ಟಿದ್ದಾರೆ, ಭಾಗವತವನ್ನ ಅರ್ಥ ಮಾಡ್ಕೋಬೇಕಂದ್ರೆ 10ನೇ ಸ್ಕಂದಕ್ಕೆ ಹೋಗ್ಬೇಕಂದ್ರೆ ನಾವು 1ನೇ ಸ್ಕಂದ 1ನೇ ಅಧ್ಯಾಯ 1ನೇ ಶ್ಲೋಕದಿಂದ ಪ್ರಾರಂಭ ಮಾಡಿ, ಒಂದು ಶ್ಲೋಕ ಆದ್ಮೇಲೆ ಇನ್ನೊಂದು ಶ್ಲೋಕವನ್ನು ಓದಿ, ಆ ಶ್ರವಣದಿಂದ ಪರಿಶುದ್ಧರಾಗಿ ಕೊನೆಗೆ ಕೃಷ್ಣನ ಲೀಲೆಗಳನ್ನ ಶ್ರವಣ ಮಾಡೋ ಅರ್ಹತೆಯನ್ನ ಪಡ್ಕೊಂಡು 10ನೇ ಸ್ಕಂದವನ್ನ ಶ್ರವಣ ಮಾಡಿ ಆಮೇಲೆ ಕೃಷ್ಣನ ಪ್ರತಿ ಆಕರ್ಷಣೆಯನ್ನ ಬೆಳೆಸ್ಕೊಳ್ಳೋದು, ಇದು ಪ್ರಕ್ರಿಯೆ. ಅರೆ ನೇರವಾಗಿ 10ನೇ ಸ್ಕಂದಕ್ಕೆ ಹೋಗ್ಬಿಡುತ್ತೆ ಹೆಂಗೆ? ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಿಲ್ಲ, KG1 ಹೋಗಿಲ್ಲ, 10ನೇ ಕ್ಲಾಸ್ಗೆ ಹೋಗ್ಬಿಟ್ರೆ ಫೇಲ್ ಆಗ್ತೀವಿ ಅಷ್ಟೇ. ಹಾಗಾಗಿ ವೃತ್ತಿಪರ ಭಾಷಾಕಾರರು ಮತ್ತೆ ನಿರಾಕಾರವಾದಿಗಳು ಯೋಗ್ಯ ವ್ಯಕ್ತಿಗಳಲ್ಲ ಭಾಗವತವನ್ನ ನಿರೂಪಿಸಕ್ಕೆ. ಯಾರು ಭಕ್ತರಾಗಿರ್ತಾರೋ, ಯಾರ ಜೀವನ ಭಕ್ತಿಯಿಂದ ಇಂದಿಯೋ ಅಂತವರಿಂದ ನಾವು ಶ್ರವಣ ಮಾಡಬೇಕು. ಯಾರು ಶುಕದೇವ ಗೋಸ್ವಾಮಿ ಅವರಿಂದ ಶ್ರವಣ ಮಾಡಕ್ ಸಿದ್ಧರಾಗಿದ್ದಾರೋ, ಅಥವಾ ಅವರ ಪ್ರತಿನಿಧಿಯಿಂದ ಶ್ರವಣ ಮಾಡಕ್ ಸಿದ್ಧರಾಗಿದ್ದಾರೋ, ಅಂಥವರಿಂದ ನಾವು ಭಾಗವತವನ್ನ ಶ್ರವಣ ಮಾಡಬೇಕು. ಇದು ಮುಖ್ಯ. ಹಾಗಾಗಿ ಯಾರಂದ್ರೆ ಅವರಿಂದ ಶ್ರವಣ ಮಾಡಬೇಡಿ. ಯಾರಿಂದಾದ್ರೂ ಶ್ರವಣ ಮಾಡ್ಬೇಕಂದ್ರೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಇವಾಗ ಪ್ರಭುಪಾದರ ಭಾವಾರ್ಥಗಳನ್ನೇ ಓದ್ತಾ ಇದ್ದೀವಿ, ಆದ್ರೆ ಪ್ರಭುಪಾದರ ಭಾವಾರ್ಥಗಳನ್ನ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದು ಹೆಂಗ್ ಗೊತ್ತಾಗತ್ತೆ? ನಾನು ವರ್ಣನೆ ಮಾಡ್ತಾ ಇದ್ದೀನಿ, ನಾನಿಲ್ಲಿ ವಿವರಿಸ್ತಾ ಇದ್ದೀನಿ. ನಾನು ಪ್ರಭುಪಾದರ ವಾಕ್ಯಗಳನ್ನ ಯಾವ ರೀತಿ ಸ್ವೀಕಾರ ಮಾಡ್ಕೊಂಡಿದ್ದೀನೋ ಅದ್ರ ಪ್ರಕಾರ ನಾನು ನಿಮಗೆ ವಿವರಿಸ್ತೀನಿ.
ಇವಾಗ ಆದ್ರೆ ನಾನು ವಿವರಿಸ್ತಾ ಇರೋದು ಶುದ್ಧ ಭಕ್ತಿ ಸೇವೆ ಆಗಿಲ್ದೆ ಹೋದ್ರೆ, ಅಥವಾ ಪ್ರಭುಪಾದರು ಏನೋ ಬರ್ದಿದ್ದಾರೆ ಅದನ್ನ ನಾನು ಏನೋ ಬೇರೆ ರೀತಿಯ ಅರ್ಥ ವಿವರಣೆ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ನನ್ನಿಂದ ಶ್ರವಣ ಮಾಡಬಾರ್ದು. ಮೊದಲನೇದು. ಎರಡನೇದು, ನನ್ನ ಜೀವನದಲ್ಲಿ ನಾನು ಭಕ್ತಿಯನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ ನನ್ನಿಂದ ಶ್ರವಣ ಮಾಡಬಾರ್ದು ನೀವು. ಯಾಕಂದ್ರೆ ನಿಮ್ಗೇನು ಪ್ರಯೋಜನ ಆಗೋದಿಲ್ಲ ಆಗ. ಯಾಕಂದ್ರೆ ಭಕ್ತಿ ಇರೋದು ಒಬ್ಬ ಭಕ್ತನ ಹೃದಯದಿಂದ ಇನ್ನೊಬ್ಬ ಭಕ್ತರಿಗೆ ಅದು ವರ್ಗಾವಣೆ ಆಗತ್ತೆ. ಇವಾಗ ನಾವ್ ಯಾರಿಂದ ಶ್ರವಣ ಮಾಡ್ತಾ ಇದೀವೋ ಅವರಲ್ಲಿ ಭಕ್ತಿ ಇಲ್ಲ, ಸುಮ್ಮನೆ ಜ್ಞಾನ ಇದ್ರೆ ಅವಾಗ ಅದು ನಮ್ಗೆ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಸುಮ್ಮನೆ ನಾವು ಯಾರಿಂದ ಅಂದ್ರೆ ಅವರಿಂದ ಶ್ರವಣ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಇದು ಕನ್ನಡ ದಲ್ಲಿ ಶ್ರವಣ ಮಾಡೋರ್ಗೆ ಅಷ್ಟೊಂದು ಸಮಸ್ಯೆ ಇಲ್ಲ, ಯಾಕಂದ್ರೆ ಇಂಟರ್ನೆಟ್ ಅಲ್ಲಿ ಅಷ್ಟೊಂದು ಇನ್ನು ಕನ್ನಡ ಪ್ರವಚನಗಳು ಇಲ್ಲ. ಇನ್ನು ಇಂಗ್ಲಿಷು ಹಿಂದಿನವ್ರಿಗೆ ಬೇಕಾದಷ್ಟಿದೆ. ಅವರು ಇನ್ನೂ ಬಹಳ ಜಾಗರೂಕರಾಗಿರ್ಬೇಕು. ಇನ್ನೊಂದು, ಒಂದೊಂದ್ಸತಿ ಆ ಪರಂಪರೆಯ ವ್ಯತ್ಯಾಸ ಇರುತ್ತೆ. ಅದು ವಿಶೇಷವಾಗಿ ನಾವು 10ನೇ ಸ್ಕಂದಕ್ಕೆ ಹೋದಾಗ ಸ್ವಲ್ಪ ಬ್ರಹ್ಮ ಮಧ್ವ ಗೌಡಿಯ ವೈಷ್ಣವರಿಂದ ಶ್ರವಣ ಮಾಡಿದ್ರೇನೆ ಒಳ್ಳೇದು ನಮ್ಗೆ. ಬೇರೆ ಅಧಿಕೃತ ಪರಂಪರೆಗಳಿವೆ, ಆದ್ರೆ ಅವರು ಭಾಗವತದ ಕೆಲ ವಿಷಯಗಳನ್ನ ಅವರು ಅಷ್ಟೊಂದು ಸೂಕ್ತವಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಯಾಕಂದ್ರೆ ಬೇರೆ ಪರಂಪರೆಗಳು, ವಿಶೇಷವಾಗಿ ಯಾವ ಪರಂಪರೆಗಳಲ್ಲಿ ಮಾಧುರ್ಯ ರಸವನ್ನು ಸ್ವೀಕಾರ ಮಾಡಿಲ್ವೋ ಅಂತಹ ಪರಂಪರೆಗಳಿಂದ 10ನೇ ಸ್ಕಂದದ ವಿಷಯಗಳನ್ನ ಶ್ರವಣ ಮಾಡದೇ ಇರೋದು ವಾಸು. ಸೊ ಹೀಗೆ ಬೇರೆ ಬೇರೆ ಪರಿಗಣನೆಗಳಿವೆ. ಶ್ಲೋಕ 3. ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೇ ವಾಕ್ಯೇನ ಹೇತುನಾ ಕುತಃ ಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಾಂ ಮುನಿ. ಯಾವ ಕಾಲದಲ್ಲಿ ಮತ್ತೆ ಯಾವ ಜಾಗದಲ್ಲಿ ಈ ಭಾಗವತ ನಿರೂಪಣೆ ಇದು ಪ್ರಾರಂಭ ಆಯಿತು, ಮತ್ತೆ ಇದನ್ನ ಯಾಕೆ ಮಾಡಲಾಯಿತು? ಕೃಷ್ಣದ್ವೈಪಾಯನ ವ್ಯಾಸ ಮಹಾ ಋಷಿಗಳು ಈ ಒಂದು ಸಾಹಿತ್ಯವನ್ನ ಸಂಕಲನ ಮಾಡೋದಕ್ಕೆ ಅವರಿಗೆ ಪ್ರೇರಣೆ ಎಲ್ಲಿಂದ ಬಂತು? ಸೊ ಇತಿಹಾಸವನ್ನ ಕೇಳ್ತಾ ಇದಾರೆ, ಭಾಗವತದ ಇತಿಹಾಸವನ್ನ ಕೇಳ್ತಾ ಇದಾರೆ. ಎಲ್ಲಿ ಶುರು ಆಯ್ತು, ಯಾವ ಜಾಗದಲ್ಲಿ, ಯಾಕೆ ಇದನ್ನ ಮಾಡಲಾಯ್ತು, ಯಾಕೆ ಈ ಭಾಗವತ ಸಂಕಲನ ಮಾಡಲಾಯ್ತು, ವ್ಯಾಸದೇವರಿಗೆ ಇದನ್ನ ಮಾಡೋದಕ್ಕೆ ಪ್ರೇರಣೆ ಎಲ್ಲಿಂದ ಬಂತು? ಪ್ರಭುಪಾದರು ಬರೀತಾರೆ, ಈ ಭಾಗವತ ವ್ಯಾಸದೇವರ ಒಂದು ವಿಶೇಷ ಕೊಡುಗೆ. ವ್ಯಾಸದೇವರು ಬೇರೆ ಪುರಾಣಗಳನ್ನು ಪ್ರಸ್ತುತಪಡಿಸಿದ್ದಾರೆ, ವೇದಗಳನ್ನು ವಿಭಜಿಸಿದ್ದಾರೆ, ಮಹಾಭಾರತ ಎಲ್ಲವನ್ನು ಕೊಟ್ಟಿದ್ದಾರೆ. ಆದ್ರೆ ಇದು ಅವರ ಕೊಡುಗೆಗಳಲ್ಲಿ ಒಂದು ವಿಶೇಷವಾದ ಕೊಡುಗೆ. ಹಾಗಾಗಿ ಸೌನಕ ಮುನಿಗಳು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ವೇದದಲ್ಲಿರೋ ವಿಷಯವನ್ನೇ ಅವರು ಮಹಾಭಾರತದಲ್ಲಿ ಅಲ್ಪ ಬುದ್ಧಿಯುಳ್ಳ ಜನರಿಗಾಗಿ ಅವರು ವಿವರಿಸಿದ್ದಾರೆ. ಸ್ತ್ರೀಯೋ ವೈಶ್ಯ ತಥಾ ಶೂದ್ರ. ಸ್ತ್ರೀಯರಿಗಾಗಿ, ವೈಶ್ಯರಿಗಾಗಿ, ಅಂದ್ರೆ ದ್ವಿಜಬಂಧುಗಳಿಗಾಗಿ, ಮತ್ತೆ ಶೂದ್ರರಿಗಾಗಿ. ಕಲಿಯುಗ ಕಲವು ಶೂದ್ರ ಸಂಭವ, ಎಲ್ಲರೂ ಶೂದ್ರರೇ. ಹಾಗಾಗಿ ಎಲ್ಲರಿಗಾಗಿ ಅವರು ಮಹಾಭಾರತ ಕೊಟ್ರು. ಮಹಾಭಾರತದಲ್ಲಿ ಭಗವದ್ಗೀತಾ ಕೊಟ್ರು. ಆದ್ರೆ ಭಾಗವತ ಎಲ್ಲಕ್ಕಿಂತ ಅಲೌಕಿಕವಾದದ್ದು. ಯಾಕಂದ್ರೆ ಇದರಲ್ಲಿ ಭೌತಿಕವಾದ ಯಾವ ವಿಷಯವೂ ಇಲ್ಲ. ಇವಾಗ ಮಹಾಭಾರತದಲ್ಲಿ ನೋಡಿದ್ರೆ ನೀವು ಬಹಳಷ್ಟು ರಾಜಕೀಯ, ಸಮಾಜಶಾಸ್ತ್ರ ಎಲ್ಲವೂ ಇದೆ, ಬೇರೆ ಬೇರೆ ವಿಷಯಗಳಿವೆ ಮಹಾಭಾರತದಲ್ಲಿ. ಆಧ್ಯಾತ್ಮಿಕ ವಿಷಯವೂ ಇದೆ ಭಗವದ್ಗೀತೆಯಲ್ಲಿ, ಅಥವಾ ಕೃಷ್ಣ ಎಲ್ಲೆಲ್ಲಿ ಉಪಸ್ಥಿತನಿದ್ದಾನೋ ಅಲ್ಲೆಲ್ಲ ಆಧ್ಯಾತ್ಮಿಕತೆ ಇದೆ. ಆದ್ರೆ ಭಾಗವತದಲ್ಲಿ ಭೌತಿಕವಾದದ್ದು ಏನೂ ಇಲ್ಲ. ಹಾಗಾಗಿ ಇದು ಅಮಲ ಪುರಾಣ. ಅದಕ್ಕೆ ಕೇಳ್ತಾ ಇದಾರೆ, ಏನು ಪ್ರೇರಣೆ? ಇಷ್ಟೊಂದು ಗ್ರಂಥಗಳನ್ನ ಪ್ರಸ್ತುತಪಡಿಸಿದ್ರು ಅವರು, ಅರೆ ಭಾಗವತವನ್ನ ಯಾಕೆ ಬರಿಬೇಕಾಯ್ತು? ಅದಕ್ಕೆ ಕಾರಣ ಏನು, ಅದಕ್ಕೆ ಪ್ರೇರಣೆ ಏನು? ಶ್ಲೋಕ 4. ತಸ್ಯ ಪುತ್ರೋ ಮಹಾಯೋಗಿ ಸಮದ್ರಿನ್ ನಿರ್ವಿಕಲ್ಪಕಃ ಏಕಾಂತಮತಿರುನ್ನಿದ್ರೋ ಗೂಢೋ ಮೂಢ ಇವೇಯತೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕೇಳ್ತಾರೆ. ಅವರ ಮಗ ಸುಖದೇವ ಗೋಸ್ವಾಮಿ ಅವರು ಅವರು ಏಕಾಂತಮತಿ ಅಂದ್ರೆ ಭಗವಂತ ಅದ್ವೈತವಾದಿ.
ಅದ್ವೈತವಾದಿ ಅವರ ಮನಸ್ಸು ಯಾವಾಗಲೂ ನಿರಾಕಾರದಲ್ಲಿ ಲೀನವಾಗಿತ್ತು. ಹ್ಮ್. ಆದ್ರೆ ಅವರು ಎಲ್ಲ ಭೌತಿಕ ಚಟುವಟಿಕೆಗಳನ್ನ ಮೀರಿರೋರಾಗಿದ್ರು. ಮತ್ತೆ ಯಾರಿಗೂ ಗೊತ್ತಿಲ್ಲದೆ ಅವರು ಒಬ್ಬ ಅಜ್ಞಾನಿಯಂತೆ ಕಾಣ್ತಾ ಇದ್ರು. ಆ ಅವರು ಅದ್ವೈತವಾದಿಗಳಾಗಿದ್ರು ಕೂಡ ಅವ್ರು ಯಾಕೆ ಭಾಗವತವನ್ನು ಶ್ರವಣ ಮಾಡಿದ್ರು? ಇದು ಪ್ರಶ್ನೆ. ಯಾಕಂದ್ರೆ ಅದ್ವೈತವಾದಿ ಅಂದ್ರೆ ಅವ್ರಿಗೆ ಭಗವಂತ ನಿರಾಕಾರ, ಇದೇ ಯೋಚನೆ ಅವ್ರಿಗೆ. ಭಗವಂತನಿಗೆ ರೂಪ ಇದೆ ಅಂತಾನೆ ಅವ್ರು ಸ್ವೀಕಾರ ಮಾಡಲ್ಲ. ಮತ್ತೆ ಇದ್ಯಾಕೆ ಶ್ರವಣ ಮಾಡಿದ್ರು ಅವ್ರು? ಇದ್ಯಾಕೆ ಕಲ್ತ್ಕೊಂಡ್ರು? ಹ್ಮ್. ಸುಖದೇವ ಗೋಸ್ವಾಮಿ ಅವ್ರ ಬಗ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ. ಅವರು ಮುಕ್ತ ಜೀವಿ. ಅವರು ಭ್ರಮೆಗೆ ಒಳಗಾಗಿಲ್ದೇ ಇದ್ದಂಥವ್ರು. ಆ ಆ, ಅವರು ಯಾವಾಗ್ಲೂ ಆಧ್ಯಾತ್ಮಿಕ ಪಥದಲ್ಲಿ ಲೀನವಾಗಿರುವಂತವ್ರು. ಬದ್ಧ ಜೀವಿಗೆ ಅದೊಂದು ಕನಸಿದ್ದಂಗೆ ಆಧ್ಯಾತ್ಮಿಕ ಜೀವನ. ನಾವು ಜನರಿಗೆ 4:15 ಮಂಗಳಾರತಿ ಬಂದ್ರೆ ಅಂದ್ರೆ ಅಯ್ಯೋ ಮಲ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು, ಅವಾಗ ತಾನೇ ಮಲ್ಕೊಂಡು ಸ್ವಲ್ಪ ಹೊತ್ತು ಆಗಿರುತ್ತೆ, ನಾವ್ ಹೆಂಗೆ ಅಷ್ಟು ಬೇಗ ಎದ್ದು ಬರಕ್ಕೆ ಆಗತ್ತೆ? ಅಂದ್ರೆ ಬದ್ಧ ಜೀವಿಗಳ ಜೀವನ ಮತ್ತೆ ಭಕ್ತರ ಜೀವನ ಸಂಪೂರ್ಣ ತದ್ವಿರುದ್ಧವಾದದ್ದು. ಮುಕ್ತ ಜೀವಿಗಳ ಕಾರ್ಯಚಟುವಟಿಕೆಗಳು ಬದ್ಧ ಜೀವಿಗಳಿಗೆ ಅರ್ಥ ಆಗಲ್ಲ. ಅದಕ್ಕೆ ಅವರು ಕನಸು ಕಾಣೋ ಸಮಯದಲ್ಲಿ ಮುಕ್ತ ಜೀವಿಗಳು ಎಚ್ಚರಗೊಂಡಿರ್ತಾರೆ. ಮತ್ತೆ ಬದ್ಧ ಜೀವಿಗಳ ಕಾರ್ಯಕಲಾಪಗಳು ಮುಕ್ತ ಜೀವಿಗಳ ಒಂದು ಯೋಚನೆಯನ್ನ ಮೀರಿರುವಂಥದ್ದು. ಆದ್ರೆ ಅವರು ಒಂದೇ ಸ್ತರದಲ್ಲಿ ಇರೋ ಹಂಗೆ ಕಾಣಬಹುದು. ಇಬ್ರು ಮಾರ್ಕೆಟ್ಗೆ ಹೋಗ್ತಾರೆ, ಆದ್ರೆ ಅವರ ಮನೋಭಾವ ಬೇರೆ. ಒಬ್ರು ಇಂದ್ರೆ ಭೋಗದಲ್ಲಿ ಮುಳುಗಿರ್ತಾರೆ, ಇನ್ನೊಬ್ರು ಆತ್ಮ ಸಾಕ್ಷಾತ್ಕಾರದಲ್ಲಿ ಮುಳುಗಿರ್ತಾರೆ. ಬದ್ಧ ಜೀವಿ ಜಡ ವಸ್ತುವಿನಲ್ಲಿ ಮುಳುಗೋಗಿರ್ತಾನೆ. ಮುಕ್ತ ಆತ್ಮ ಅವನು ಜಡ ವಸ್ತುಗಳಿಗೆ ಅಸಡ್ಡೆಯನ್ನ ತೋರ್ತಾನೆ. ಹ್ಮ್ ಹ್ಮ್ ಸೊ ಹಾಗಾಗಿ ಇಲ್ಲಿ ಕೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ, ದೃಷ್ಟ್ವಾನುಯಾಂತಂ ಋಷಿಮಾತ್ಮಜಂ ಅಪ್ಯನಗ್ನಂ ದೇವ್ಯೋ ಹಿಯಾ ಪರಿದಧುರ್ನ ಸುತಸ್ಯ ಚಿತ್ರಂ ತದ್ವೀಕ್ಷ್ಯ ಪೃಚ್ಛತಿ ಮುನೋ ಜಗದುಸ್ತವಾಸ್ತಿ ಸ್ತ್ರೀ ಪುಂಭಿದಾನತು ಸುತಸ್ಯ ವಿವಿಕ್ತ ದೃಷ್ಟೇ. ಅವರು ಎಷ್ಟು ಭೌತಿಕತೆಯನ್ನ ಮೀರಿರೋರಾಗಿದ್ರು ಅಂದ್ರೆ ಸುಖದೇವ ಗೋಸ್ವಾಮಿ ಅವರು. ಸುಖದೇವ ಗೋಸ್ವಾಮಿ ಅವರು ಜನ್ಮ ಆದ ತಕ್ಷಣ ಮನೆಯನ್ನ ಬಿಟ್ಟು ಹೊರಟ್ಬಿಡ್ತಾರೆ. ಅವ್ರ ಮನೇಲಿ ಇರಕ್ ಇಷ್ಟಪಡಲ್ಲ, ಯಾಕಂದ್ರೆ ಮಾಯೆ ನನ್ನನ್ನ ಹಿಡ್ಕೊಂಡ್ಬಿಡ್ತಾಳೆ ಅಂತ ಮನೆಯನ್ನ ಬಿಟ್ಟು ಹೋಗ್ತಾ ಇದಾರೆ. ವ್ಯಾಸದೇವರು ಅವರ ಮಗನನ್ನ ಹಿಂಬಾಲಿಸ್ತಾ ಇದ್ದಾರೆ. ಆಗ ಕೆಲವರು ಸುಂದರ ಸ್ತ್ರೀಯರು, ಹುಡುಗಿಯರು, ಅವರು ನಗ್ನರಾಗಿ ಯಾವುದೋ ಒಂದು ಕೊಳದಲ್ಲಿ ಸ್ನಾನವನ್ನ ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಅದೇ ರೂಢಿ ಇದ್ದಿದ್ದಲ್ವಾ. ಬೇರೆ ಬೇರೆ ಕಡೆ ಸ್ತ್ರೀಯರಿಗೆ ಸ್ನಾನ ಮಾಡೋದಕ್ಕೆ ಕೆರೆಗಳು ಆ ತರ ಇರ್ತಾ ಇತ್ತು. ಅವರೆಲ್ಲ ತಮ್ಮ ವಸ್ತ್ರಗಳನ್ನ ದಡದಲ್ಲಿ ಇಟ್ಬಿಟ್ಟು ಅವರು ನಗ್ನರಾಗಿ ಸ್ನಾನ ಮಾಡ್ತಾ ಇದ್ರು. ಆ ಆಗ ಶುಕದೇವ ಗೋಸ್ವಾಮಿ ಅವರು ಯಾವ ವಸ್ತ್ರವನ್ನ ಧರಿಸಿರ್ಲಿಲ್ಲ. ಅವರು ನಗ್ನರಾಗಿ ನಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ವ್ಯಾಸದೇವರು ವಸ್ತ್ರವನ್ನ ಧರಿಸಿದ್ರು. ಶುಕದೇವ ಗೋಸ್ವಾಮಿಯವರು ಆ ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ದ ಜಾಗದಿಂದ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾಗ ಆ ಸ್ತ್ರೀಯರಿಗೆ ಏನು ನಾಚಿಕೆ ಆಗ್ಲಿಲ್ಲ, ಅಥವಾ ಅವರು ಅವ್ರಿಗೆ ಯಾವ ರೀತಿಯ ಗೊಂದಲ ಆಗ್ಲಿಲ್ಲ. ಆದ್ರೆ ವ್ಯಾಸದೇವರು ಬಂದ ತಕ್ಷಣ ಅವರು ತಮ್ಮ ವಸ್ತ್ರಗಳನ್ನ ತಗೊಂಡು ತಮ್ಮ ಶರೀರಗಳನ್ನ ಮುಚ್ಕೋತಾರೆ. ಅಂದ್ರೆ ಇದರ ಅರ್ಥ ಏನು? ಶುಕದೇವ ಗೋಸ್ವಾಮಿ ಅವರು ಪುರುಷ ಸ್ತ್ರೀ ಅನ್ನೋ ಭೇದವನ್ನೇ ಮಾಡ್ತಾ ಇರಲಿಲ್ಲ. ಅಂತಹ ಮುಕ್ತಾತ್ಮರಾಗಿದ್ರು. ಅಂತ ಬಹಳ ಶ್ರೇಷ್ಠ ಆಧ್ಯಾತ್ಮಿಕತೆಯಲ್ಲಿ ಅಂದ್ರೆ ಭೌತಿಕತೆಯನ್ನ ಬಿಟ್ಟು ಆಧ್ಯಾತ್ಮಿಕತೆಯಲ್ಲಿ ಮುಕ್ತಿಯನ್ನ ಪಡ್ಕೊಂಡಿದ್ದವಂತವ್ರು. ಮುಕ್ತಿಯನ್ನ ಪಡೆದಿರೋರು ಅಂದ್ರೆ ಈ ದೇಹವನ್ನ ನೋಡೋದೇ ಇಲ್ಲ ಅವ್ರು. ಹಾಗಾಗಿ ಅವ್ರು ಹೋದಾಗ ಆ ಸ್ತ್ರೀಯರು ತಮ್ಮ ಶರೀರವನ್ನ ಮುಚ್ಕೊಳ್ಳಿಲ್ಲ. ಆದ್ರೆ ವ್ಯಾಸದೇವರು ಹೋದ ತಕ್ಷಣ ವ್ಯಾಸದೇವರು ನಗ್ನರಾಗಿರ್ಲಿಲ್ಲ, ಆದ್ರೂ ಕೂಡ ಅವರು ತಮ್ಮ ಶರೀರವನ್ನ ಮುಚ್ಕೋತಾರೆ. ಅಂದ್ರೆ ಇದರಲ್ಲಿ ಶುಕದೇವ ಗೋಸ್ವಾಮಿ ಅವರ ಶ್ರೇಷ್ಠ ಸ್ಥಾನವನ್ನ ಇಲ್ಲಿ ನಿರೂಪಿಸಲಾಗ್ತಾ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಸಮದೃಷ್ಟಿ ಲೋಷ್ಟ್ರಾಸ್ಮ ಕಾಂಚನ. ಒಬ್ಬ ಮುಕ್ತಾತ್ಮ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ. ಬ್ರಾಹ್ಮಣ, ಚಂಡಾಲ, ನಾಯಿ, ಹಸು ಎಲ್ಲದರನ್ನು ಅವನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡ್ತಾನೆ. ಅಂದ್ರೆ ಆತ್ಮವನ್ನ ಮಾತ್ರ ನೋಡ್ತಾನೆ. ಸುಖದೇವ ಗೋಸ್ವಾಮಿ ಅವರು ಆ ಹಂತವನ್ನ ತಲುಪಿದ್ರು. ಹಾಗಾಗಿ ಅವರು ಪುರುಷ ಸ್ತ್ರೀ ಅನ್ನೋ ಭೇದವನ್ನೇ ಮಾಡ್ತಾ ಇರ್ಲಿಲ್ಲ. ಎಲ್ಲಾ ಜೀವಿಗಳ ವಸ್ತ್ರ ಬೇರೆ ಬೇರೆ ವಸ್ತ್ರವನ್ನ ಧರಿಸಿದ್ದಾರೆ. ಅಂದ್ರೆ ಶರೀರ ಒಂದು ವಸ್ತ್ರ ಅಷ್ಟೇ, ಆದ್ರೆ
ನೋಡ್ತಾ ಇದ್ದಿದ್ದವರು ಆತ್ಮವನ್ನು. ಹ್ಮ್ ಮತ್ತೆ ಇಲ್ಲಿ ಪ್ರಭುಪಾದರು ಬರೀತಾರೆ, ಸ್ತ್ರೀಯರಿಗೆ ಆ ಒಂದು ಆ ಸಿಕ್ಸ್ತ್ ಸೆನ್ಸ್ ಇದೆ. ಅಂದ್ರೆ ಇವಾಗ ಯಾರೋ ಅವರನ್ನ ನೋಡ್ತಾ ಇದ್ರೆ ಅವರು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ ಸ್ತ್ರೀಯರಿಗೆ ಗೊತ್ತಾಗತ್ತೆ ಅಂತ. ಆ ಹಾಗಾಗಿ ಶುಕದೇವ ಗೋಸ್ವಾಮಿ ಅವರು ಹೋದಾಗ ಅವರಿಗೆ ಆ ಯಾವ ತರ ಒಂದು ಆ ಮನಸ್ಸಿನಲ್ಲಿ ಏನು ಗೊಂದಲ ಆಗ್ಲಿಲ್ಲ, ಇವರು ಯಾವ್ದೋ ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದಾರೆ ಅಂತ. ಹ್ಮ್ ಆ ಮತ್ತೆ ಶುಕದೇವ ಗೋಸ್ವಾಮಿಯರು 16 ವಯಸ್ಸಿನ ಯುವಕರಾಗಿದ್ರು. ಆ ಹಾಗಾಗಿ ಆ ಒಂದು ವಯಸ್ಸಿನಲ್ಲಿ ಬಾಲಕರು ಬಹಳ ಆ ಆಕರ್ಷಕವಾಗಿ ಇರುತ್ತಾರೆ. ಅಲ್ಲದೆ ಅವರು ವಸ್ತ್ರವನ್ನು ಕೂಡ ಧರಿಸಿರ್ಲಿಲ್ಲ, ಮತ್ತೆ ಸ್ತ್ರೀಯರು ವಸ್ತ್ರವನ್ನು ಧರಿಸಿರ್ಲಿಲ್ಲ. ಆದ್ರೆ ಶುಕದೇವ ಗೋಸ್ವಾಮಿಯವರು ಈ ಎಲ್ಲ ಪುರುಷ ಸ್ತ್ರೀ ಮನೋಭಾವವನ್ನು ಮೀರಿದ್ರಿಂದ ಅವರು ಬಹಳ ಆ ಇನ್ನೋಸೆಂಟ್ ಆಗಿದ್ರು. ಆ, ಮತ್ತೆ ಆ ಸ್ತ್ರೀಯರಿಗೆ ಆ ಒಂದು ವಿಶೇಷವಾದ ಗುಣಲಕ್ಷಣ ಇದೆ. ಅದು ಅಂದ್ರೆ ಯಾರಾದ್ರೂ ಅವ್ರನ್ನ ಯಾವ ದೃಷ್ಟಿಯಿಂದ ನೋಡ್ತಾ ಇದಾರೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಆ ಆದ್ರೆ ಶುಕದೇವ ಗೋಸ್ವಾಮಿ ಅವರನ್ನ ನೋಡಿದಾಗ ಅವ್ರಿಗೆ ಏನೂ ಅನಿಸ್ಲಿಲ್ಲ. ಒಂದು ಪುಟ್ಟ ಮಗು ನೋಡ್ತಾ ಇದ್ದಂಗಿತ್ತು ಅವ್ರಿಗೆ. ಯಾಕಂದ್ರೆ ಅವರ ಮನಸ್ಸು ಬಹಳ ಸಂಪೂರ್ಣವಾಗಿ ಪೂರ್ಣ ಪರಿಶುದ್ಧವಾಗಿತ್ತು. ಶುಕದೇವ ಗೋಸ್ವಾಮಿ ಅವರ ಮನಸ್ಸು, ಅದರಲ್ಲಿ ಯಾವ ಕಾಮಕ್ರೋಧ ಲೋಭ ಯಾವುದೂ ಇರಲಿಲ್ಲ. ಆದ್ರೆ ಅವರ ತಂದೆ ವ್ಯಾಸದೇವರು ಹೋದಾಗ ತಕ್ಷಣ ಸ್ತ್ರೀಯರು ತಮ್ಮ ಶರೀರವನ್ನ ಮುಚ್ಕೋತಾರೆ. ಹ್ಮ್ ಹ್ಮ್ ಯಾಕಂದ್ರೆ ವ್ಯಾಸದೇವರು ಗೃಹಸ್ಥರ ಪಾತ್ರವನ್ನು ವಹಿಸ್ತಾ ಇದ್ರು. ವ್ಯಾಸದೇವರು ಏನು ಕಡಿಮೆ ಆ ಆಧ್ಯಾತ್ಮಿಕ ಅರ್ಹತೆ ಅಲ್ಲ ಅವ್ರದ್ದು. ಅರೆ ವ್ಯಾಸದೇವರು ಗೃಹಸ್ಥರ ಪಾತ್ರವನ್ನು ವಹಿಸ್ತಾ ಇದ್ರಿಂದ ಗೃಹಸ್ಥರು ಪುರುಷ ಸ್ತ್ರೀಯರ ನಡುವೆ ಭಿನ್ನತೆಯನ್ನ ಗೌರವಿಸ್ಬೇಕು. ಇಲ್ಲಾಂದ್ರೆ ಅವನು ಗೃಹಸ್ಥನಾಗಕ್ ಸಾಧ್ಯ ಇಲ್ಲ. ಅದಕ್ಕೆ ಇಸ್ಕಾನ್ ನಲ್ಲಿ ಪುರುಷ ಸ್ತ್ರೀಯರಿಗೆ ಬೇರೆ ಬೇರೆ ಜಾಗಗಳು. ಪುರುಷ ಸ್ತ್ರೀಯರು ತುಂಬಾ ಮಿಕ್ಸ್ ಆಗ್ಬಾರ್ದು. ಅವಶ್ಯಕತೆ ಇದ್ರೆ ಮಾತ್ರ ಪುರುಷರು ಸ್ತ್ರೀಯರ ಜೊತೆ ಅಥವಾ ಸ್ತ್ರೀಯರು ಪುರುಷರ ಜೊತೆ ಮಾತಾಡಬೇಕು. ಒಂದು ಇದು ಸೆಪರೇಷನ್ ಇದೆ. ಇದು ಅದನ್ನ ನಾವು ಗೌರವಿಸ್ಬೇಕು. ಎಷ್ಟೊಂದು ಭಕ್ತರು ಹೇಳ್ತಾರೆ, ಇಲ್ಲ ಇಲ್ಲ ನಾವು ಪ್ರಭು ನಾವೆಲ್ಲ ಭಕ್ತಿಯಲ್ಲಿದ್ದೀವಿ, ನಾವ್ ಇವೆಲ್ಲ ಮೀರಿರೋಂಥವ್ರು. ಇಲ್ಲ, ನಾವಿನ್ನು ಮೀರಿಲ್ಲ, ಮೀರ್ಬೇಕು. ಭಕ್ತಿಯನ್ನ ಮಾಡಿದ್ರೆ ಚೆನ್ನಾಗಿ ಶ್ರದ್ಧೆಯಿಂದ ಅವಾಗ ಹಂತಕ್ಕೆ ತಲುಪ್ತೀವಿ ನಾವು. ಆದ್ರೆ ಇವಾಗಿನೂ ತಲುಪಿಲ್ದೇ ಇರ್ಬೋದು. ಹ್ಮ್ ಹ್ಮ್ ಹೇಳ್ತಾ ಇದ್ರೆ ಯಾರಿಗೆ ಈ ಒಂದು ಸ್ತರಕ್ಕೆ ಬಂದಿಲ್ದೇ ಇರೋರು ಸನ್ಯಾಸಿಗಳಾಗ್ಬಾರ್ದು. ಮುಕ್ತಿ ಹಂತಕ್ಕೆ ಬಂದಿದ್ದವ್ರು ಮಾತ್ರ ಸನ್ಯಾಸವನ್ನು ಸ್ವೀಕಾರ ಮಾಡ್ಬೇಕು. ಹ್ಮ್ ಅಂದ್ರೆ ತಾತ್ವಿಕವಾಗಿ ಆದ್ರೂ ಅವ್ರಿಗೆ ಖಚಿತತೆ ಇರಬೇಕು. ಪುರುಷ ಸ್ತ್ರೀ, ಜೀವಿ ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ. ಇದು ಬಹಳ ಕೇವಲ ಒಂದು ಬಾಹ್ಯ ಉಡುಪು. ಭೌತಿಕ ಪ್ರಕೃತಿ ಆ ಉಡುಪನ್ನು ಕೊಟ್ಟಿದ್ದಾಳೆ. ಉದ್ದೇಶ ಆ ವಿರುದ್ಧವಾದ ಲಿಂಗವನ್ನ ಆಕರ್ಷಿಸೋದಕ್ಕೆ ಅಷ್ಟೇ. ಆಕರ್ಷಿಸಿ ಈ ಭೌತಿಕ ಜಗತ್ತಿನಲ್ಲಿ ಅದನ್ನ ಬಂಧಿಸೋಕೆ. ಈ ಪುರುಷ ಸ್ತ್ರೀಯರ ನಡುವಿನ ಆಕರ್ಷಣೆ ಇಷ್ಟು ತಾತ್ವಿಕವಾಗಿ ಆದ್ರೂ ಸನ್ಯಾಸಿಗೆ ಗೊತ್ತಿರ್ಬೇಕು. ಆದ್ರೆ ಮುಕ್ತಾತ್ಮರು ನಿಜವಾಗ್ಲೂ ಈ ಹಂತವನ್ನು ಮೀರಿರ್ತಾರೆ. ಅವ್ರಿಗೆ ಗೊತ್ತು ಈ ಶರೀರ ಸುಮ್ಮನೆ ಒಂದು ಬಾಹ್ಯ ಉಡುಪು. ಅವರು ಪುರುಷ ಸ್ತ್ರೀಯರ ಈ ವಿಷಯದಲ್ಲಿ ಅವರು ತೊಡಗದೇ ಇಲ್ಲ. ಹಾಗಂದ್ರೆ ಏನು, ಸನ್ಯಾಸಿಗಳು ಸಾಮಾನ್ಯವಾಗಿ ಸ್ತ್ರೀಯರಿಂದ ದೂರ ಇರ್ತಾರೆ. ಚೈತನ್ಯ ಮಹಾಪ್ರಭುಗಳು ನಮ್ಗೆ ಇದಕ್ಕೆ ಮಾನದಂಡವನ್ನ ಕೊಟ್ರು. ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಸ್ತ್ರೀಯರು ಅವರನ್ನ ಬಹಳ ದೂರದಿಂದ ಅವರ ಮುಂದೆ ಪ್ರಣಾಮಗಳನ್ನ ಮಾಡ್ಬೋದಾಯ್ತತ್ರ, ಅಷ್ಟೇ ಹತ್ರ ಕೂಡ ಬರಂಗಿರ್ಲಿಲ್ಲ. ಕಲಿಸ್ತಾ ಇದ್ದಾರೆ ಸನ್ಯಾಸಿಗಳ ಒಂದು ಗುಣಮಟ್ಟ ಹೇಗಿರ್ಬೇಕು, ಹೇಗೆ ವ್ಯವಹರಿಸ್ಬೇಕು ಸಮಾಜದಲ್ಲಿ. ಹಾಗಾಗಿ ಮುಕ್ತಾತ್ಮರು ಅಂದ್ರೆ ಅವರು ಹೀಗೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡ್ತಾರೆ. ಶುಕದೇವ ಗೋಸ್ವಾಮಿ ಅವರು ಅಂತಹ ಹಂತವನ್ನ ತಲುಪಿದ್ದವರು. ವ್ಯಾಸದೇವರು ಕೂಡ ಅಲೌಕಿಕ ಸ್ತರದಲ್ಲೇ ಇದ್ದವರು. ಅಂದ್ರೆ ಅವರು ಗೃಹಸ್ಥರ ಜೀವನವನ್ನ ನಡೆಸ್ತಾ ಇದ್ದರಿಂದ ಅವರು ಸಾಮಾನ್ಯ ರೂಢಿಯಂತೆ ಭೇದವನ್ನ ಕಾಣ್ತಾ ಇದ್ರು. ಆದ್ರೆ ವ್ಯಾಸದೇವರು ಇಷ್ಟು ಶ್ರೇಷ್ಠ ಜೀವಿ. ಇಲ್ಲಿ ಪ್ರಶ್ನೆ ಏನು, ಶೌನಕ ಮುನಿಗಳದು, ಅವರು ಅಷ್ಟೊಂದು ಶ್ರೇಷ್ಠ, ಅಷ್ಟು ಆಧ್ಯಾತ್ಮಿಕತೆಯಲ್ಲಿ ಮುಂದುವರೆದಿದ್ರು ಕೂಡ ಅವ್ರು ಯಾಕೆ ಭಾಗವತವನ್ನ ಕಲ್ತ್ಕೊಂಡ್ರು? ಮೊದಲ ಪ್ರಶ್ನೆ ವ್ಯಾಸದೇವರು ಯಾಕೆ ಭಾಗವತ ಸಂಕಲನ ಮಾಡೋರು. ಎರಡನೇ ಪ್ರಶ್ನೆ ಶುಕದೇವ ಗೋಸ್ವಾಮಿ ಯಾಕೆ ಭಾಗವತವನ್ನ ಕಲ್ತ್ಕೊಂಡ್ರು. ಇದೆರಡರಿಂದಲೂ ಕೂಡ ನಮಗೆ ಭಾಗವತದ ಒಂದು ಶ್ರೇಷ್ಠತೆ ಅರ್ಥ ಆಗುತ್ತೆ. ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. ಯಾರಿಗಾರು ಏನಾದ್ರು ಪ್ರಶ್ನೆಗಳು ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.
ಏನಾದ್ರು ಪ್ರಶ್ನೆ ಇದೆಯಾ? ಕೃಷ್ಣ ಹರೇ ಪ್ರಭು. ಕೃಷ್ಣ ಪ್ರಭು. ಹ್ಮ್. Let him ask Prabhu. I'll ask. ಓಕೆ, ರಾಘವೇಂದ್ರ ಪ್ರಭು ಹೇಳಿ. ಹರೇ ಕೃಷ್ಣ ಪ್ರಭು. ನೀವು ಹೇಳಿದ್ರಿ ಭಾಗವತ ಮೊದಲನೇ ಸ್ಕಂದದಿಂದ 2, 3, 4 ಇದೇ ರೀತಿ ಸೀರಿಯಲ್ ವೈಸ್ ಹೋಗಿ 10ನೇ ಸ್ಕಂದ ಓದ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಭಾಗವತ 10ನೇ ಸ್ಕಂದ ಬಂದು ಕೃಷ್ಣ ಪುಸ್ತಕ ಬರುತ್ತೆ ಪ್ರಭು. ಸೊ ಹ್ಮ್. ಕೃಷ್ಣ ಪುಸ್ತಕ ನಾವು ಇವಾಗ ಸಾಮಾನ್ಯವಾಗಿ ಕೊಡ್ತೀವಲ್ಲ ಪ್ರಭು. ಈಗ ಯಾರು ತುಂಬಾ, ಯಾಕಂದ್ರೆ ನಾನು ನಮ್ಮ ಒಂದು ಕಲೀಗ್ ಸರ್ಕಲ್ ಅಲ್ಲಿ ತುಂಬಾ 2-3 ಜನ ದುಃಖಿತರಾಗಿರೋದ್ರಿಂದ ಅವ್ರು ಕೃಷ್ಣ ಪುಸ್ತಕ ಕೊಡೋದು ಸುಮಾರು ಚೇಂಜಸ್ ನೋಡಿದೀನಿ ನಾನು. ಸುಮಾರು ಒಂದು 6 ಹೌದು. ಮಂತ್ಸ್ ಇಂದ ಓದ್ತಾ ಇದಾರೆ ಅವರು. ಸೊ ಅದು ಏನು ತೊಂದರೆ ಆಗಲ್ವಲ್ಲ ಪ್ರಭು ಅದು? ಇಲ್ಲ. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಭಾಗವತ ಪ್ರಭುಪಾದರು ಕೃಷ್ಣ ಪುಸ್ತಕವನ್ನ ಕೊಟ್ಟಿದ್ದ ಉದ್ದೇಶ ಏನು ಅಂದ್ರೆ, ಸಾಮಾನ್ಯವಾದ ಜನರು ಭಾಗವತವನ್ನ ಇಷ್ಟೊಂದು ಪುಸ್ತಕಗಳನ್ನ ಓದಿ 10ನೇ ಸ್ಕಂದಕ್ಕೆ ಬರೋದು ಬಹಳ ಕಷ್ಟ ಅಂದ್ಬಿಟ್ಟು ಪ್ರಭುಪಾದರು ಏನ್ ಕೊಟ್ರು, ನಮಗೆ ಒಂದು ಸುರಕ್ಷಾ ಕವಚದ ಜೊತೆ ಕೃಷ್ಣನ ಲೀಲೆಗಳನ್ನ ಕೃಷ್ಣ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸುರಕ್ಷಾ ಕವಚ ಏನೋ ಅವರ ವ್ಯಾಖ್ಯಾನ. ಅವರು ಭಾಗವತದ ಶ್ಲೋಕಗಳನ್ನ ತಮ್ಮ ವಿವರಣೆಯೊಂದಿಗೆ ಒಂದು ರಕ್ಷೆಯೊಂದಿಗೆ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಓದೋದ್ರಿಂದ ನಮಗೆ ಕೃಷ್ಣನ ವಿಷಯಗಳು ಗೊತ್ತಾಗತ್ತೆ, ಮತ್ತೆ ನಾವು ತಪ್ಪದಾರಿಯನ್ನು ಇಡೋದಿಲ್ಲ. ಹಾಗಾಗಿ ಬಹಳ ಪ್ರಬಲವಾದದ್ದು. ಎಲ್ಲರಿಗೂ ಫಸ್ಟ್ ಕೃಷ್ಣ ಪುಸ್ತಕ ಕೊಡ್ಬೇಕು. ನೇರವಾಗಿ ಅವರು ಕೃಷ್ಣನೆಡೆಗೆ ಆಕರ್ಷಣೆಯನ್ನ ಬೆಳೆಸ್ಕೊಂಡ್ಬಿಡ್ತಾರೆ. ಏನು ಸಮಸ್ಯೆ ಇಲ್ಲ, ಒಳ್ಳೇದು. ಹಾ ಬಾಲಾಜಿ. Prabhu, I have two questions, Prabhu. One is, the previous adhyayam, you were telling from whom we should learn. ಯಾರದ್ರ ಅಂತ ಕೇಳ್ಬೇಕು ಅಂತ. ಅದ್ನಲ್ಲಿ ಪತಿ ಪತ್ನಿ ಅಂತ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ. ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್, ಎಸ್ಪೆಷಲಿ ದಟ್ ಪರ್ಟಿಕ್ಯುಲರ್ ಪೋರ್ಷನ್, ಪ್ರಭು. ಪತಿ ಪತ್ನಿ ಪತಿ ಪತ್ನಿ ಅಂತ ಏನೋ ಒಂದು ಅವರದ್ರ ಅಂತ ಕೇಳ್ಬಾರ್ದಾ ಇಲ್ಲ ಕೇಳ್ಬೋದೋ ಏನೋ ಒಂದು ಹೇಳಿದ್ರಾ ಪ್ರಭು? ಐ ಆಮ್ ನಾಟ್ ಏಬಲ್ ಟು. ಪತಿ ಪತ್ನಿ ಏನೂ ಇಲ್ಲ ಅಲ್ಲಿ. ಹೆಸೆಡ್ ಅಧಿಕೃತವಾದ ಪರಂಪರೆಯಲ್ಲಿ ದಟ್ ಅಂಡರ್ಸ್ಟುಡ್ ಪ್ರಭು. ಪತಿ ಪತ್ನಿ. ಓಕೆ. ಸೆಕೆಂಡ್ ಕ್ವಶನ್, ಆಹಾರ, ನಿದ್ರಾ, ಭಯ, ಮೈಥುನ. ಸೊ ಆಹಾರ ಗೊತ್ತಾಯ್ತು, ನಿದ್ರಾ, ಭಯ ಏನಕ್ಕೆ ಆ ಟರ್ಮ್ ಭಯ? ಯಾಕಂದ್ರೆ ಜೀವಿಯ ಮೈಥುನ. ಒಂದು ಜೀವಿಯ ಈ 4 ಬೇಸಿಕ್ ರಿಕ್ವೈರ್ಮೆಂಟ್ಸ್ ಜೀವಿಗೆ: ಆಹಾರ, ನಿದ್ರೆ, ಭಯ, ಮೈಥುನ. ಅಂದ್ರೆ ತಿನ್ನೋದು, ಮಲ್ಗೋದು, ಮಕ್ಕಳನ್ನು ಹುಟ್ಟಿಸ್ಕೊಳ್ಳೋದು, ಆಮೇಲೆ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದು. ಇದು ಬೇಸಿಕ್ ಇನ್ಸ್ಟಿಂಕ್ಟ್ಸ್. ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಕೂಡ, ಮೂಲ ಅವಶ್ಯಕತೆಗಳು ಕೂಡ ಪರಿಶುದ್ಧವಾಗಿರ್ಬೇಕು ಅಂತ. ಭಯ ಮೀನ್ಸ್ ಸೆಲ್ಫ್ ಡಿಫೆನ್ಸ್, ಪ್ರೊಟೆಕ್ಷನ್, ಸೆಲ್ಫ್ ಡಿಫೆನ್ಸ್. Okay. Maithuna means Mating. Producing okay. children. Oh, sorry, bro. Since now this Kannada, I'm not able. No That's problem. why. Thanks, bro. Thank you so much, bro. But these are Sanskrit Hare words. Krishna. Ahara nidra bhayamaitunam cha samanyametat pashupinarana. Dharmo Okay. itesham adhiko vishesho dharmena hina pashubi saman. Okay. Thank you so much, bro. So this bhaya term, we can define like anything that is materialistic bhaya. In bhaya andra, no? And apart from self-defense, ಏನೇನೋ ಭಯಗಳಿಲ್ಲ ಪ್ರಭು. ಸೊ that is also ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹರೇ ಕೃಷ್ಣ. ಏನೇನಾದ್ರು? ಓಕೆ, ಹಾ ಹೇಳಮ್ಮ. ಪ್ರಭು, ಇವಾಗ ಲೈಕ್ ಟೆಂಪಲ್ ಅಲ್ಲಿ ಆಗಿರ್ಬೋದು, ಇಲ್ಲ ಡಿವೋಟಿಸ್ ಏನಾದ್ರು ಡಿಸ್ಕಷನ್ ಮಾಡೋ ಟೈಮಲ್ಲಿ ಆವಾಗ ಡಿವೋಟಿಸ್ ಮೆನ್ಷನ್ಸ್ ದಟ್ ದಿಸ್ ವಾಟ್ ಮೈ ಸ್ಪಿರಿಚುವಲ್ ಮಾಸ್ಟರ್ ಸೇಸ್ ಅಂತ ಹೇಳ್ತಾರೆ, ಇನ್ಸ್ಟೆಡ್ ಆಫ್ ಲೈಕ್ ಇದು. ಸೊ ಲೈಕ್ ಎಲ್ಲ ಕೇಳಿಸ್ತಿಲ್ಲ, ಕರೆಕ್ಟ್ ಆಗಿ ಕಟ್ ಆಯ್ತು ಲಾಸ್ಟ್ ಪಾರ್ಟ್. ಸ್ಪಿರಿಚುವಲ್ ಮಾಸ್ಟರ್ ಸೇಸ್. ಪ್ರಭು, ಇವಾಗ ಅದೇ ಪ್ರಭು, ಟೆಂಪಲ್ ಅಲ್ಲಿ ಆಗಿರ್ಬೋದು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಡಿವೋಟಿಸ್ ಜೊತೆ ಡಿಸ್ಕಷನ್ ಮಾಡ್ಬೇಕಾರೆ ದ ಡಿವೋಟಿ ಹೂ ಇಸ್ ಸ್ಪೀಕಿಂಗ್, ಅವ್ರು ಏನಂತ ಹೇಳ್ತಾರಂದ್ರೆ ದಿಸ್ ವಾಟ್ ಮೈ ಸ್ಪಿರಿಚುವಲ್ ಮಾಸ್ಟರ್ ಸೇಸ್ ಅಂತ ಅವ್ರು ಹೇಳ್ತಾರೆ. ಸೊ ಲೈಕ್ ಎಲ್ಲಾ ಟೈಮಲ್ಲೂ ಇಲ್ಲ ಆತರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಲೈಕ್ ಕ್ಯಾನ್ ವಿ ಸೇ ಇದು ಈಗ ಇದು ಸ್ಪಿರಿಚುವಲ್ ಮಾಸ್ಟರ್ ಈ ತರ ಹೇಳ್ತಾ ಇದ್ದಾರೆ, ನಮ್ ಸ್ಪಿರಿಚುವಲ್ ಮಾಸ್ಟರ್ ಈ ತರ ಹೇಳ್ತಾ ಇದ್ದಾರೆ ಅಂತ ನಾವ್ ಹೇಳ್ಬೋದಾ ಪ್ರಭು? ಅಲ್ಲ, ಅವಶ್ಯಕತೆ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾವು ನಾರ್ಮಲಿ ಎಲ್ಲರೂ ಪ್ರಭುಪಾದರು ಹೇಳ್ತಾರೆ ಅಂತ ಹೇಳ್ಬೇಕು. ಸ್ಪಿರಿಚುವಲ್ ಮಾಸ್ಟರ್ ಹೇಳ್ತಾರೆ ಅಂತ ನಾರ್ಮಲಿ ಹೇಳೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಸ್ಪಿರಿಚುವಲ್ ಮಾಸ್ಟರ್ ಕೂಡ ಪ್ರಭುಪಾದರು ಏನ್ ಹೇಳ್ತಾ ಇದಾರೋ ಅದನ್ನೇ ಹೇಳ್ಬೇಕು.
ಒಂದೊಂದ್ಸತಿ ಒಬ್ರೊಬ್ರು ಗುರುಗಳದು ಒಂದೊಂದು ಫೋಕಸ್ ಇರುತ್ತೆ. ಪ್ರಭುಪಾದರ ಸೇವೆಯಲ್ಲಿ ಅವರ ಫೋಕಸ್ ಸ್ವಲ್ಪ ಬೇರೆ ಆಗಿರುತ್ತೆ. ಹಾಗಾಗಿ ಅವರು ಕೆಲವು ವಿಷಯಗಳ ಮೇಲೆ ಹೆಚ್ಚು ಒತ್ತು ಕೊಡ್ಬೋದು. ಅವಾಗ ಹಾಗೆ ಹೇಳ್ಬೋದು. ಉದಾಹರಣೆಗೆ ನನ್ನ ಗುರು ಮಹಾರಾಜರು ಪುಸ್ತಕ ವಿತರಣೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಆ ರೀತಿ ನಾನು ಹೇಳ್ಬೋದು. ಆದ್ರೆ ತತ್ವಶಾಸ್ತ್ರವನ್ನ ಹೇಳ್ತಾ ಇರುವಾಗ ಯಾರು ಹೇಳಕ್ಕಾಗಲ್ಲ ನನ್ ಗುರು ಮಹಾರಾಜರು ಹಿಂಗೆ ಹೇಳಿದ್ರು ಅಂತ. ಯಾಕಂದ್ರೆ ಎಲ್ಲರೂ ಪ್ರಭುಪಾದರು ಹೇಳಿರೋದನ್ನೇ ಹೇಳ್ತಾ ಇರೋದು ಇಸ್ಕಾನ್. ಪ್ರಭು, ನಾವು ಸ್ಪಿರಿಚುವಲ್ ಮಾಸ್ಟರ್ ಹೇಳಿದ್ನ ಯಾವ ಟೈಮಲ್ಲಿ ಲೈಕ್ ಬೇರೆಯವ್ರಿಗೆ ರಿಪೀಟ್ ಮಾಡ್ಬೇಕು ಪ್ರಭು? ಬೇರೆಯವ್ರಿಗೆ ಯಾಕೆ ಹೇಳ್ಬೇಕು? ಸ್ಪಿರಿಚುವಲ್ ಮಾಸ್ಟರ್ ಏನ್ ಹೇಳಿರ್ತಾರೆ? ಪ್ರಭುಪಾದರು ಹೇಳಿರೋದನ್ನೇ ಹೇಳಿರ್ತಾರೆ. ಏನ್ ಹೇಳಿ ನನ್ಗೆ ಅರ್ಥ ಆಗ್ತಲ್ಲ ಪ್ರಶ್ನೆ. ಸ್ಪಿರಿಚುವಲ್ ಮಾಸ್ಟರ್ ಏನು ಸ್ಪೆಷಲ್ ಆಗಿ ಏನು ಹೇಳಿರಲ್ಲ. ಪ್ರಭುಪಾದರು ಹೇಳಿರೋದನ್ನೇ ಅವರು ಬೇರೆ ರೀತಿಯಲ್ಲಿ ಒತ್ತು ಕೊಟ್ಟು ಹೇಳಿರ್ತಾರೆ ಅಷ್ಟೇ. ಸೊ ಪ್ರಭುಪಾದರು ಏನೋ ವಿಷಯವನ್ನ ನಾವು ಯಾರಿಗೋ ಹೇಳ್ತಾ ಇರುವಾಗ ಹೇಳ್ಬೋದು, ಈ ರೀತಿ ನನ್ಗೆ ಈ ರೀತಿ ಗುರುಗಳು ಈ ರೀತಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ಅಂತ, ಆ ರೀತಿ. ಬಟ್ ಮೂಲ ವಿಷಯ ಪ್ರಭುಪಾದರ ಮಾತುಗಳಿರ್ಬೇಕು. ಪ್ರಭು, ಥ್ಯಾಂಕ್ ಯು. ಹರೇ ಕೃಷ್ಣ. ಓಕೆ, ಏನಾದ್ರು? ಓಕೆ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಅನಂತ ಕೋಟಿ ವೈಷ್ಣವ ಕಿ ಜಯ. ಸಮೇತ ಗೌರಭಕ್ತವೃಂದ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಹರೇ ಕೃಷ್ಣ ಪ್ರಭು, ಪ್ರಣಾಮ. ಹರೇ ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ.